ಯೆಹೋವನು ಯಾವನ ಕೈ ಹಿಡಿದು ಯಾವನೆದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲಿಸನೋ ತಾನು ಅಭಿಷೇಕಿಸಿದ ಆ ಕೋರೆಷನಿಗೆ ಹೀಗೆನ್ನುತ್ತಾನೆ. ದೇವರು ಕೋರೆಷನನ್ನು ನೋಡಿ ಒಂದು ಮಾತನ್ನು ಹೇಳುತ್ತಾರೆ, ನಾನು ನಿನ್ನ ಮುಂದೆ ಹೋಗಿ ಎಂದು ಹೇಳುತ್ತಾರೆ. ಆನಂತರವಾಗಿ ನಿನ್ನ ಕೈ ಹಿಡಿದು ಅವನಿಗೆ ಹೀಗೆನ್ನುತ್ತಾನೆ. ಸಾಮಾನ್ಯವಾಗಿ ದೇವರು ನಮ್ಮೊಂದಿಗೆ ಬರುತ್ತಾರೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಕರ್ತನನ್ನು ಇಷ್ಟೊಂದು ಸಮೀಪವಾಗಿ ಹೊಂದಿದಂಥ ಬೇರೆ ಜನರು ಇಲ್ಲ. ನಮ್ಮ ದೇವರೇ ಜೀವವುಳ್ಳ ದೇವರಾಗಿ ಇದ್ದಾರೆ. ನಮ್ಮ ದೇವರೇ ನಮ್ಮೊಂದಿಗೆ ಬರುವವರಾಗಿದ್ದಾರೆ. ಇದೆಲ್ಲ ಸತ್ಯನೇ. ಅದು ಈ ಕಾರ್ಯದ ಕುರಿತಾಗಿ ಒಬ್ಬ ಹಿರಿಯ ಸೇವಕರೊಂದಿಗೆ ಮಾತನಾಡುತ್ತಿರುವಾಗ ಅವರು ನಮಗೆ ಈ ರೀತಿಯಾಗಿ ಹೇಳಿದರು, ದೇವರು ನಮ್ಮ ಹಿಂದೆಯೂ ಇದ್ದಾರೆ, ದೇವರು ನಮ್ಮ ಮುಂದೆಯೂ ಇದ್ದಾರೆ. ನಿನ್ನ ಮುಂದೆ ಹೋಗಿ ಎಂಬುದಾಗಿ ತಾನೇ ಅಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಇಸ್ರಾಯೇಲರನ್ನು ಹಿಂದೆ ಇದ್ದು ಕಾಪಾಡುವ ಆತನು ಎಂಬುದಾಗಿ ಇದೆ. ಬಲಗಡೆಯಲ್ಲೂ ಎಡಗಡೆಯಲ್ಲೂ ಇದ್ದಾರೆ, 4 ಕಡೆಯಲ್ಲೂ ಕೂಡ ಆವರಿಸಿದ್ದಾರೆ. ಆ ರೀತಿಯಾಗಿ ಅವರು ಹೇಳಿದರು. ಇದು ದೇವರು ನಮ್ಮ ಸುತ್ತಲೂ ಪಾಳೆಯವಾಗಿ ಇಳಿದು ಬಂದಿದ್ದಾರೆ ಎನ್ನುವುದಕ್ಕೆ ಇದು ಒಂದು ಕಾರಣವಾಗಿ ಇದೆ. ದೇವರು ನಮ್ಮನ್ನು ಎಲ್ಲ ಕಡೆಯಿಂದಲೂ ಕೂಡ ಕಾಪಾಡುವವರಾಗಿದ್ದಾರೆ. ಎಲ್ಲ ವಿಧದಲ್ಲೂ ಕೂಡ ದೇವರು ನಮ್ಮೊಂದಿಗೆ ಇದ್ದಾರೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಒಂದೊಂದು ಕಡೆಯಲ್ಲೂ ಇರುವಾಗಲೂ ಕೂಡ ಒಂದೊಂದು ವಿಧವಾದಂಥ ಕಾರ್ಯಗಳಿದೆ. ಅದನ್ನೇ ನಾವು ನೋಡಬೇಕು. ಈಗ ಉದಾಹರಣೆಗೆ ದೇವರು ಕೋರೆಷನಿಗೆ ಹೇಳಿದಂಥ ಮಾತು ಏನೆಂದರೆ, ನಾನು ನಿನ್ನ ಮುಂದೆ ಹೋಗಿ ಒಂದಲ್ಲ 2 ಸಾರಿ ಹೇಳುತ್ತಾರೆ. ಈಗ ಈ ಕೋರೆಷನ್ ಯಾರು? ಪ್ರತ್ಯೇಕವಾಗಿ ಕೋರೆಷನ್ ಯಾರೆಂಬುದಾಗಿ ನೀವು ನೋಡುವುದಾದರೆ, ಕೋರೆಷನೊಬ್ಬ ಅನ್ಯ ಅರಸನು, ದೇವರಿಂದ ಅಭಿಷೇಕಿಸಲ್ಪಟ್ಟವನು. ಆದರೆ ಅವನೊಬ್ಬ ಅನ್ಯನು, ದೇವರನ್ನು ತಿಳಿಯದೇ ಇರುವಂಥ ಊರಿನಲ್ಲಿದ್ದವನು. ಅವನ ಬಳಿಯಲ್ಲಿ ದೇವರು ಹೇಳಿದಂಥ ಕೆಲವು ವಿಷಯಗಳಿದೆ. ನಾನು ನಿನ್ನ ಮುಂದೆ ಹೋಗುತ್ತೇನೆ, ದಿಣ್ಣೆಗಳನ್ನು ಸಮ ಮಾಡುತ್ತೇನೆ, ನಿಧಿ ನಿಕ್ಷೇಪವನ್ನು ತರುತ್ತೇನೆ, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಆಗುಳಿಗಳನ್ನು ಮುರಿಯುತ್ತೇನೆ. ಸಂದೇಹವೇ ಇಲ್ಲ, ಎಲ್ಲದರ ಹಿಂದೆ ಆತ್ಮಿಕವಾದ ಅರ್ಥ ಇದೆ. ಆದರೆ ದೇವರು ಮುಂದೆ ಹೋಗುವುದಕ್ಕೆ, ಒಬ್ಬ ಅನ್ಯ ಅರಸನ ಮುಂದೆ ಹೋಗುವುದಕ್ಕೆ ದೇವರು ಹೇಳುವಂಥ ಕಾರ್ಯ ಏನೆಂಬುದಾಗಿ ನೋಡುವುದಾದರೆ, ಅವನಿಗೆ ವೈಯಕ್ತಿಕವಾಗಿ, ನಾನು ಸ್ಪಿರಿಚುವಲ್ ಕಾರ್ಯಕ್ಕೆ ಬರುತ್ತಿಲ್ಲ, ವೈಯಕ್ತಿಕವಾಗಿ ಅವನತ್ರ ದೇವರು ಕೆಲವು ಕಾರ್ಯಗಳನ್ನು ಒಪ್ಪಿಸಿಕೊಡುತ್ತಾರೆ. ಅಂದರೆ ನೆಬೂಕದ್ನೆಚ್ಚರನ ರಾಜ್ಯಪಾಲನೆ ಬೆಲ್ಶಾಚರನ ಕೈಲಿ ಒಪ್ಪಿಸಿಕೊಡುತ್ತಾರೆ. ನೀವು ದಾನಿಯೇಲನ ಪುಸ್ತಕ 5ನೇ ಅಧ್ಯಾಯದಲ್ಲಿ ಓದುವಾಗ ಇದನ್ನು ನೋಡಬಹುದು. ಒಪ್ಪಿಸಿಕೊಡುತ್ತಾರೆ. ಅಂದು ಅವನ ಕೈಯಲ್ಲಿ ನೆಬೂಕದ್ನೆಚ್ಚರನ ಬ್ಯಾಬಿಲೋನಿನ ಆ ನಿಧಿ ನಿಕ್ಷೇಪವನ್ನು ಒಪ್ಪಿಸಿಕೊಡುತ್ತಾರೆ. ಗುಪ್ತವಾಗಿರುವ ಕಾರ್ಯಗಳನ್ನು ಒಪ್ಪಿಸಿಕೊಡುತ್ತಾರೆ. ಇದೆಲ್ಲವನ್ನು ಕೂಡ ದೇವರು ಪ್ರತ್ಯೇಕವಾಗಿ ಕೋರೆಷನ್ಗೆ ಒಪ್ಪಿಸಿಕೊಡುವುದು. ಇದು ಒಬ್ಬ ಅನ್ಯರಿಗೆ ದೇವರು ಮಾಡುವಂತಹ ಒಂದು ಕಾರ್ಯ. ಒಬ್ಬ ಅನ್ಯರಿಗೆ ದೇವರು ಮಾಡುವಂತಹ ಕಾರ್ಯ ಭೂಮಿಯಲ್ಲಿ ನಿಧಿ ನಿಕ್ಷೇಪವನ್ನು ತರುವಂಥದ್ದು. ನೀವು ಹಾಗೂ ನಾನು ಕ್ರಿಸ್ತನನ್ನು ಮುಂದಾಗಿ ಇಡುವುದಕ್ಕೆ ಕಾರಣವೇನು? ನಾವು ಅನೇಕ ಸಮಯದಲ್ಲಿ ಇವರು ಕೇಳುವಂಥ ಇದೇ ಕಾರಣಕ್ಕಾಗಿಯೇ ಕ್ರಿಸ್ತನನ್ನು ಹಿಂಬಾಲಿಸುತ್ತೇವೆ. ಲೋಕ ಪ್ರಕಾರವಾದಂಥ ಆಶೀರ್ವಾದ, ನಿಧಿ ನಿಕ್ಷೇಪ, ಲೌಕಿಕವಾದಂಥ ಕಾರ್ಯಗಳು, ಈ ಭೂ ಸಂಬಂಧವಾದದ್ದೆಲ್ಲವೂ ಕೂಡ ಅದರಲ್ಲಿ ಬರುತ್ತದೆ. ಸೊ ಇದುವೇ ನಮ್ಮ ಅವಶ್ಯಕತೆ. ಇದಕ್ಕಾಗಿಯೇ ದೇವರು ನಮ್ಮ ಮುಂದೆ ಹೋಗುತ್ತಾರೆ, ಬಾಗಿಲನ್ನು ತೆರೆಯುತ್ತಾರೆ ಎಂಬುದಾಗಿ ಹೇಳುವುದಾದರೆ, ನಮಗೂ ಕೋರೆಷನಿಗೂ ಏನು ವ್ಯತ್ಯಾಸ? ಅಂದರೆ ಲೌಕಿಕವಾಗಿ ಇರುವಂತಹ ಒಬ್ಬ ಅರಸನಿಗೂ ಕರ್ತನಿಂದ ಅಭಿಷೇಕಿಸಲ್ಪಟ್ಟ ಅವನು ಕೂಡ ಒಂದು ಕಾರಣಕ್ಕಾಗಿ ಅಭಿಷೇಕಿಸಲ್ಪಡುತ್ತಾರೆ. ಆದರೆ ನಮ್ಮನ್ನು ಕೂಡ ದೇವರ ಅರಸರಾಗಿ, ಯಾಜಕರಾಗಿ ಏನ್ ಮಾಡಿದ್ದಾರೆ? ಅಭಿಷೇಕ ಮಾಡಿದ್ದಾರೆ. ಹಾಗಾದ್ರೆ ನಮಗೂ ಅವ್ರಿಗೆ ಏನು ವ್ಯತ್ಯಾಸ? ಅವರಿಗೆ ಕೊಡುವಂತ ಆ ನಿಧಿ, ಅವರಿಗೆ ಕೊಡುವಂತ ಅದೇ ನಿಕ್ಷೇಪವೇ ನನಗೂ ಸಿಗುತ್ತದೆ ಎಂಬುದಾಗಿ ಹೇಳುವುದಾದರೆ, ಹಾಗಾದ್ರೆ ನಾನು ಯೇಸುವನ್ನು ಅಂಗೀಕರಿಸಿಕೊಂಡಿದ್ದಕ್ಕೆ ಏನು ಕಾರಣ? ಹಾಗಾದ್ರೆ ಲೋಕ ಪ್ರಕಾರವಾಗಿ ಸಿಗುವಂತ ಅದೇ ಆಶೀರ್ವಾದಕ್ಕೋಸ್ಕರವಾಗಿಯೇ ನಾನು ಯೇಸುವನ್ನು ಹಿಂಬಾಲಿಸುತ್ತಿದ್ದೇನೆ. ಅದೇ ನಿಧಿಯೇ, ಅದೇ ನಿಕ್ಷೇಪವೇ ನನಗೂ ಎಂಬುದಾಗಿ ಹೇಳುವುದಾದರೆ, ನಾನು ಯೇಸುವನ್ನು ಅಂಗೀಕರಿಸಿಕೊಂಡಿದ್ದಕ್ಕೆ ಏನು ವ್ಯತ್ಯಾಸ? ನನಗಿಂತ ಅವನೇ ಇನ್ನೂ ಕೂಡ ತುಂಬಾ ಚೆನ್ನಾಗಿದ್ದಾನಲ್ಲ. ಈ ವಾಕ್ಯದ ಪ್ರಕಾರ ದೇವರು ನಿಮಗೂ ನನಗೂ ತೆರೆದ ಬಾಗಿಲನ್ನು, ದೇವರು ಸ್ಮುರ್ನ ಸಭೆಯನ್ನು ನೋಡಿ ಹೇಳುತ್ತಾರೆ ತೆರೆದ ಬಾಗಿಲು ಎಂಬುದಾಗಿ. ದೇವರು ನಮಗೆ ಯಾಕೆ ಬಾಗಿಲು ಎಂಬುದಾಗಿ ಹೇಳುತ್ತಾರೆ, ತೆರೆದ ಬಾಗಿಲೆಂದು ಹೇಳುತ್ತಾರೆ ಅಂದರೆ, ಅವರು ನಮಗೆ ಕೊಡುವಂತ ನಿಧಿ ಬೇರೆ, ಅವರು ನಮಗೆ ಕೊಡುವಂತ ನಿಕ್ಷೇಪ ಬೇರೆ. ದೇವರ ಬಳಿ ಇರುವಂತ ನಿಧಿ ನಿಕ್ಷೇಪ ನೋಡುವುದಾದರೆ ಕೊಲೊಸ್ಸೆ 2ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ, ಅವರಲ್ಲಿ ಜ್ಞಾನ ತಿಳುವಳಿಕೆ ಎನ್ನುವಂತ ಬೊಕ್ಕಸ ಅಡಗಿದೆ. ಹಾಗಾದರೆ ನಮಗಿರುವಂತ ನಿಕ್ಷೇಪ ಬೇರೆ, ನಾವು ಹುಡುಕಬೇಕಾಗಿರುವುದು ಬೇರೆ. ಆದರೆ ಈಗ ದೇವರು ನಮ್ಮ ಮುಂದೆ ಹೋಗಿ ಏನು ಕೊಡುತ್ತಾರೆ? ಅನ್ಯನಾದ ಅರಸನ ಬಳಿ ಮುಂದೆ ಹೋಗುವುದು ಒಂದು ಪಾರ್ಟ್. ನಾವು ಅದಕ್ಕಾಗಿ ಅವರನ್ನು ಹುಡುಕಲಿಲ್ಲ. ನಾವು ಹುಡುಕುವಂತ ವಿಧ ಬೇರೆ, ನಾವು ಬೇರೆ ಕಾರ್ಯಕ್ಕೋಸ್ಕರವಾಗಿ ಹುಡುಕುತ್ತಿದ್ದೇವೆ. ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿಯನ್ನು, ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ನಮಗೆ ದೇವರು ಬೇರೊಂದನ್ನು ಇಟ್ಟಿದ್ದಾರೆ. ದೇವರು ಹೇಳುತ್ತಾರೆ, ಈ ಪುಸ್ತಕವನ್ನು ಗುಪ್ತ ಸ್ಥಳದಲ್ಲಿ ಮರೆ ಮಾಡಿ ಇಡು. ನಮಗೆ ಬೇರೆ ಗುಪ್ತವಾದ ಕಾರ್ಯ ಇದೆ, ಅದರ ಒಳಗಿರುವಂತ ಕಾರ್ಯಗಳನ್ನು ಹುಡುಕಬೇಕು.
ಅದೇ ಸತ್ಯವೇದವೇ ನಮಗೆ ನಿಕ್ಷೇಪ. ಇದರೊಳಗಿರುವಂತದ್ದೆಲ್ಲವನ್ನು ಕೂಡ ದೇವರು ಮುಚ್ಚಿಟ್ಟಿದ್ದಾರೆ. ಆಯಾ ಕಾಲಕ್ಕೆ ಬೇಕಾದದ್ದು ಆಸ್ತಿ ಪಾಸ್ತಿ ಎನ್ನುವಂಥದ್ದು ಜ್ಞಾನ ತಿಳುವಳಿಕೆ, ನಿಕ್ಷೇಪ ಎನ್ನುವಂಥದ್ದು ಸತ್ಯವೇದದಲ್ಲಿರುವಂತಹ ದೇವರ ಪ್ರಕಟಣೆ. ಇದಕ್ಕಾಗಿಯೇ ದೇವರು ತೆರೆದ ಬಾಗಿಲನ್ನು ಇಟ್ಟಿದ್ದಾರೆ. ತೆರೆದ ಬಾಗಿಲು ಅಂದ್ರೆ ಏನರ್ಥ? ಬಾಗಿಲು ಎನ್ನುವಂಥದ್ದು ಯೇಸುವನ್ನು ಸೂಚಿಸುತ್ತದೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ದೇವರು ನಮಗೆ ಎಲ್ಲವನ್ನು ಓಪನ್ ಮಾಡಿದ್ದಾರೆ, ಪರಿಶುದ್ಧಾತ್ಮನನ್ನು ಕಳುಹಿಸಿದ್ದಾರೆ. ಅವರು ಸಕಲ ಸತ್ಯತೆಯಲ್ಲಿ ನಮ್ಮನ್ನು ನಡೆಸುತ್ತಾರೆ. ಇದುವೇ ನಿಮ್ಮ ನನ್ನ ಮುಂದೆ ತೆರೆದ ಬಾಗಿಲನ್ನು ಇಟ್ಟಿದ್ದೇನೆ, ನಿಧಿ ನಿಕ್ಷೇಪವನ್ನು ತೆಗೆದುಕೊಳ್ಳುವಂಥದ್ದು. ಅದರ ಅರ್ಥ ಏನು? ದೇವರಾತ್ಮನು ಸಭೆಯೊಳಗೆ ಬರುತ್ತಾರೆ, ದೇವರಾತ್ಮನು ಸಭೆಯಲ್ಲಿ ಸಂಚರಿಸುತ್ತಾರೆ, ಸಕಲ ಸತ್ಯದಲ್ಲೂ ನಡೆಸುತ್ತಾರೆ. ಯೇಸುವೇ ಹೇಳುತ್ತಾರೆ, ನಾನು ಇನ್ನೂ ನಿಮಗೆ ಹೇಳಬೇಕಾದ ಕಾರ್ಯಗಳು ಅನೇಕ ಇದೆ, ಆದರೆ ಅದನ್ನು ನಿಮಗೆ ಹೇಳುವುದಾದರೆ ನೀವು ತಾಳುವುದಿಲ್ಲ. ನಾನು ಪರಿಶುದ್ಧಾತ್ಮನನ್ನು ಕಳುಹಿಸುತ್ತೇನೆ, ಅವರು ಬಂದು ನಿಮ್ಮನ್ನು ಸಕಲ ಸತ್ಯತೆಯಲ್ಲೂ ನಡೆಸುತ್ತಾರೆ. ಆ ಸಕಲ ಸತ್ಯವೇ ಆಸ್ತಿ ಪಾಸ್ತಿ ನಿಧಿ ನಿಕ್ಷೇಪ. ಅದನ್ನೇ ನೀವು ನಾನು ಹುಡುಕಬೇಕು. ಅದಕ್ಕಾಗಿಯೇ ತೆರೆದ ಬಾಗಿಲು. ನೋಹನ ಜಲಪ್ರಳಯದಲ್ಲಿ ದೇವರು ಬಾಗಿಲನ್ನು ಮುಚ್ಚಿದರು ಎಂಬುದಾಗಿ ಇದೆ. ಅದನ್ನು ತೆರೆದರೆ ಏನಾಗುತ್ತೆ? ನಾವೇ ಕಾಣದೆ ಹೋಗುತ್ತದೆ. ಹಾಗಾದ್ರೆ ದೇವರು ಬಾಗಿಲು ಮುಚ್ಚಿದ್ದು ಒಳ್ಳೆಯದ ಕೆಟ್ಟದ? ಒಳ್ಳೆಯದು. ಕೆಲವು ಕಡೆಯಲ್ಲಿ ಬಾಗಿಲು ಏನಾಗಿರಬೇಕು? ಮುಚ್ಚಲ್ಪಟ್ಟಿರಬೇಕು. ಕೆಲವು ಕಡೆಯಲ್ಲಿ ಬಾಗಿಲು ಏನಾಗಿರಬೇಕು? ತೆರೆಯಲ್ಪಟ್ಟಿರಬೇಕು. ಕರ್ತನು ಮುಚ್ಚಿದರೂ ಸ್ತೋತ್ರ, ಕರ್ತನು ತೆರೆದರೂ ಸ್ತೋತ್ರ. ಕೆಲವು ಸಮಯದಲ್ಲಿ ನೀವು ಅಂದುಕೊಂಡಿದ್ದು ಸಿಗುವುದಿಲ್ಲ, ದೇವರು ಮುಚ್ಚಿಟ್ಟಿರುತ್ತಾರೆ. ನೀವು ಗುದ್ದಾಡುತ್ತೀರಾ, ಒದ್ದಾಡುತ್ತೀರಾ. ದೇವರ ಹತ್ರ ಹೋಗಿ, ಏನ್ ದೇವರೇ, ನನಗೆ ಮಾತ್ರ ಬಾಗಿಲು ಮುಚ್ಚಲ್ಪಟ್ಟಿದೆ, ಆ ಬಾಗಿಲು ನಿಮಗೆ ಅವಶ್ಯವಿಲ್ಲ ಎಂದು ಅರ್ಥ. ಅದರ ಮೂಲಕ ನೀನು ಪ್ರವೇಶಿಸಬೇಡ ಎಂದು ಅರ್ಥ. ಅದು ನಿನಗೆ ಸಂಬಂಧಪಟ್ಟದಲ್ಲ ಎಂದು ಅರ್ಥ. ನಾನು ಒಂದನ್ನು ದೇವರ ಬಳಿಯಿಂದ ಕಲಿತುಕೊಂಡೆ, ನನಗೆ ಪರ್ಸನಲ್ ಆಗಿ. ದೇವರ ಕರದಲ್ಲಿ ಕೆಟ್ಟದೆಂಬುದು ಇಲ್ಲವೇ ಇಲ್ಲ. ಅವರಿಗೆ ಕೆಟ್ಟದ್ದನ್ನು ಮಾಡುವುದಕ್ಕೂ ಗೊತ್ತಿಲ್ಲ. ಅವರ ಪ್ರಕಾರವಾಗಿ ನನಗೆ ಮುಚ್ಚಿದರೂ ಒಳ್ಳೆಯದೇ, ಅವರು ತೆರೆದರೂ ನನಗೆ ಒಳ್ಳೆಯದೇ. ಅವರು ನನಗೆ ಯಾವುದನ್ನು ಇಟ್ಟಿದ್ದಾರೆ ಅದರಲ್ಲಿ ಸಂತೋಷವಾಗಿ ಪ್ರವೇಶಿಸಬೇಕು. ಅವರು ನಮ್ಮ ಜೀವಿತದಲ್ಲಿ ಏನೇ ಮಾಡಿದರೂ ನಮ್ಮ ಒಳಿತಿಗೋಸ್ಕರವಾಗಿ ಮಾತ್ರವೇ ಮಾಡುತ್ತಾರೆ. ಅದರಲ್ಲಿ ಕೆಡುಕು ಎನ್ನುವಂಥದ್ದು ಇಲ್ಲವೇ ಇಲ್ಲ. ಒಂದು ವೇಳೆ ನನಗೆ ಈಗ ಗೊತ್ತಾಗುವುದಿಲ್ಲ ಅಷ್ಟೇನೆ, ಅದು ನನಗೆ ನೋಡುವುದಕ್ಕೆ ಕೆಟ್ಟದಾಗಿ ಅನಿಸುತ್ತದೆ. ಈಗ ಇಸ್ರಾಯೇಲರನ್ನು ನೋಡಿ ದೇವರು ಹೇಳುತ್ತಾರೆ, ನೀವು ಹೋಗಿ 40 ವರ್ಷ ಸುತ್ತಿ ಬನ್ನಿ ಎಂದು ಹೇಳುತ್ತಾರೆ. ಕೂಡಲೇ ಇಸ್ರಾಯೇಲರಿಗೆಲ್ಲ ಮಾರ್ಗವು ಬೇಸರವಾಯಿತು. ಅಯ್ಯೋ, ದೇವರನ್ನು ಈ ರೀತಿಯಾಗಿ ಹೇಳಿದ್ರು, ಆಗಲ್ಲ, ನಾವೀಗಲೇ ಹೋಗ್ತೀವಿ, ದೇವರು ನಮಗೆ ದಂಡಿಸಿದರು ಎಂಬುದಾಗಿ ಹೇಳಿದರು. ಕರ್ತನು ಹೇಳಿದರ ಹಿಂದೆ ಅನೇಕ ಕಾರಣಗಳಿದೆ. ನೋಡಿ, ಇವರು ಯಾವ ಜನರನ್ನು ನೋಡಿ ಅಲ್ಲಿ ಭಯಪಟ್ಟರೋ, ಅನೋಕಿನ ಪುತ್ರರಾದ ರಾಕ್ಷಸರು ಎಂಬುದಾಗಿರುತ್ತದೆ. ಯಾರನ್ನು ನೋಡಿ ಅವರು ಭಯಪಟ್ಟರೋ, 40 ವರ್ಷ ಸುತ್ತಿಕೊಂಡು ಅವರು ಬರುವಾಗ ನೋಡುವುದಾದರೆ ಆ ಜನರು ಅಲ್ಲಿ ಇರುವುದಿಲ್ಲ. 40 ವರ್ಷದಲ್ಲಿ ಆ ಜನರನ್ನು ಏನು ಮಾಡಿರುತ್ತಾರೆ? ಅವರು ಅಲ್ಲಿ ಇಲ್ಲದೆ ಇರುವಂತೆ ಮಾಡಿರುತ್ತಾರೆ. ಹಾಗಾದರೆ ತಿರುಗಿ ಬರುವಾಗ ಆ ಜನರು ಅಲ್ಲಿ ಇಲ್ಲ. ಅದೇ ಸಮಯದಲ್ಲಿ ಯಾವ ಜನರು ಅವರನ್ನು ನೋಡಿ ಭಯಪಟ್ಟರೋ, 40 ವರ್ಷದಲ್ಲಿ ಆ ಭಯಪಟ್ಟಂತ ಜನರೂ ಇಲ್ಲ. ಈಗ ಒಳಗೆ ಪ್ರವೇಶಿಸುವಂತ ಜನರು ಹೇಗಿದ್ದಾರಂದ್ರೆ, ಅವರನ್ನು ನೋಡಿ ಭಯಪಡದೇ ಇರುವಂತ ಗುಂಪು. ಅದರ ಅರ್ಥ ಏನಂದರೆ, ನೀನು ಹೋಗಿ ನಾನು ಕೊಡುವಂತ ದೇಶದಲ್ಲಿ ಭಯಪಡದೆ ಸಂತೋಷವಾಗಿರಬೇಕೆಂದು ದೇವರು ಬಯಸುತ್ತಾರೆ. ಭಯಪಡಿಸಿದವನು ಇಲ್ಲ, ಭಯಪಟ್ಟವನೂ ಇಲ್ಲ. ಇದಕ್ಕೆ ದೇವರು 40 ವರ್ಷ ತೆಗೆದುಕೊಂಡ್ರು. ನಮಗೆ 40 ವರ್ಷ ಸುತ್ತಿಸಿದ್ದು ಹೇಗೆ ಇದೆ? ದಂಡನೆಯಾಗೇ ಇದೆ. ಕರ್ತನು ಕೆಲವು ಸಮಯದಲ್ಲಿ ನಮ್ಮನ್ನು ಸುತ್ತುವುದಕ್ಕೆ ಬಿಡುತ್ತಾರೆ ಅಂದರೆ ಅದರ ಹಿಂದೆ ಏನೋ ಒಳ್ಳೆಯದು ಇದೆ ಎಂದು ಅರ್ಥ. ಕೆಲವು ಸಮಯದಲ್ಲಿ ದೇವರು ಮಾಡುವಂತ ಡಿಲೇ ಒಳ್ಳೆಯದು. ಕರ್ತನು ನಮಗೆ ಕೇಡನ್ನು ಮಾಡುವುದಿಲ್ಲ, ಅವರಿಗೆ ಕೇಡನ್ನು ಮಾಡುವುದಕ್ಕೂ ಗೊತ್ತಿಲ್ಲ. ಇದು ದೇವರು ನಮ್ಮ ಮುಂದೆ ಹೋಗಿ ನಮಗೆ ಮಾಡುವಂತ ಕಾರ್ಯಗಳು. ಇದು ಒಂದು ಅನುಭವ. ಇದು ಲೋಕ ಪ್ರಕಾರವಾಗಿ ಸಿಗುವಂತ ಆಸ್ತಿ ಪಾಸ್ತಿ ನಿಧಿ ನಿಕ್ಷೇಪ, ತೆರೆದ ಬಾಗಿಲು, ಇದೆಲ್ಲ ಇದೆ. ಈ ನಡೆಯುವುದರಲ್ಲಿ ಮುಂದೆ ಹೋಗುವುದೆಂಬುದಾಗಿ ಒಂದಿದೆ ಅಲ್ವಾ? ಇದರಲ್ಲಿ ಇನ್ನೊಂದಿದೆ, ಇನ್ನೊಂದು ವಿಷಯ ಇದೆ. ಇದಕ್ಕಿಂತ ಒಂದು ಹಂತ ಸ್ವಲ್ಪ ಮೇಲೆ ಎಂಬುದಾಗಿ ಅಂದುಕೊಳ್ಳಬಹುದು. ಇದು ದೇವಜನರಿಗೆ ನಡೆಯುವಂತಹ ಒಂದು ವಿಷಯ. ಓದಿರಿ, ಕೀರ್ತನೆಗಳ ಪುಸ್ತಕ 91ನೇ ಅಧ್ಯಾಯ 11 ಹಾಗೂ 12ನೇ ವಾಕ್ಯ ಓದಿರಿ. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಇದು ಎರಡನೆಯದು. ಅಂದರೆ ನಿನ್ನ ಮುಂದೆ ತನ್ನ ದೂತರನ್ನು ಏನು ಮಾಡುತ್ತಾರೆ? ಕಳುಹಿಸುತ್ತಾರೆ. ಇದು ಆಗಾಗ್ಗೆ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಯೂಸ್ ಮಾಡುವಂಥ ಒಂದು ವಾಕ್ಯ. ಈ ವಾಕ್ಯವನ್ನು ನಾವು ಯಾವುದಕ್ಕೆ ಯೂಸ್ ಮಾಡುತ್ತೇವೆ ಅಂದರೆ ಸಂರಕ್ಷಣೆಗಾಗಿ. ನಮ್ಮ ಮುಂದೆ ಹೋಗಿ ದೇವರು ಹೋಗುತ್ತಾರೆ. ಇನ್ನೊಂದು ವಾಕ್ಯದಲ್ಲಿ ಹೇಳುತ್ತದೆ, ದೂತರು ಹೋಗುತ್ತಾರೆ. ಇವರು ಏನು ಮಾಡುತ್ತಾರೆ ಅಂದರೆ, ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ಅವ್ರು ಏನು ಮಾಡುತ್ತಾರಂತೆ? ಸಂರಕ್ಷಿಸುತ್ತಾರೆ. ನಿನ್ನ ಮಾರ್ಗದಲ್ಲೆಲ್ಲ ನಿನ್ನನ್ನು ಕಾಪಾಡುವುದಕ್ಕೆ ಎಂದು ಇದೆ. ಇದು ಸರಿಯಾಗಿ ತಾನೇ ಇದೆ. ಇದನ್ನೇ ತಾನೇ ನಾವು ವಾಗ್ದಾನದಲ್ಲಿ ಹೇಳುತ್ತೇವೆ. ದೇವರು ನಮಗೆ ಸಂರಕ್ಷಣೆ ಕೊಡುತ್ತಾರೆ, ನಮ್ಮ ಮುಂದೆ ದೂತರನ್ನು ಕಳುಹಿಸುತ್ತಾರೆ ಎಲ್ಲ ಹೇಳುತ್ತೇವಲ್ವಾ? ಈಗ ಈ ವಾಕ್ಯವನ್ನು ಓದಿರಿ, ವಿಮೋಚನ ಕಾಂಡ 33ನೇ ಅಧ್ಯಾಯ 3ನೇ ವಾಕ್ಯ. ಆದರೆ ನಾನೇ ನಿಮ್ಮ ಸಂಗಡ ಬರುವುದಿಲ್ಲ, ನೀವು ನನ್ನ ಆಜ್ಞೆಗೆ ಬೊಗ್ಗದವರಾದ್ದರಿಂದ ನಾನು ದಾರಿಯಲ್ಲೇ ನಿಮ್ಮನ್ನು ಸಂಹರಿಸೆನು ಅಂದನು. ಯೋಚನೆ ಮಾಡಿ ನೋಡಿ, ಈ ಕೀರ್ತನೆಯಲ್ಲಿ ನಾವು ಓದುವಾಗ ನಿಮಗೆ ದೂತರನ್ನು ಆಜ್ಞಾಪಿಸುತ್ತೇನೆ, ಅವರು ನಿಮ್ಮ ಮಾರ್ಗದಲ್ಲೆಲ್ಲ ಕಾಪಾಡುತ್ತಾರೆ ಎಲ್ಲ ಹೇಳುತ್ತಾರೆ. ಎಲ್ಲ ಕರೆಕ್ಟ್ ಆಗಿತ್ತು.
ಆದರೆ ಈ ಸ್ಥಳದಲ್ಲಿ ಹೇಳುವಾಗ ಹೇಳುತ್ತಾರೆ, ನಾನು ನನ್ನ ದೂತರನ್ನು ನಿಮ್ಮ ಮುಂದೆ ಕಳುಹಿಸುವೆನು, ನಾನು ಇವರನ್ನು ಏನ್ ಮಾಡುತ್ತೇನೆ, ನಿರ್ಮೂಲ ಮಾಡುತ್ತೇನೆ. ಅದನ್ನೇ ಮಾಡುತ್ತಾರೆ, ನಾನು ಇವರನ್ನು ಕಳುಹಿಸುತ್ತೇನೆ, ನಾನು ಮಾಡಬೇಕಾದ ಕೆಲಸವನ್ನು ಮಾಡುತ್ತೇನೆ ಅಪ್ಪ, ಆದ್ರೆ ನಾನು ಬರುವುದಿಲ್ಲ. ನಾನು ಏನ್ ಮಾಡುತ್ತೇನೆ, ದೂತರನ್ನು ಕಳುಹಿಸುತ್ತೇನೆ. ಈಗ ಈ ಮಾತು ಮೋಶೆಗೆ ಸಂತೋಷವಾಗಿ ತಾನಿರಬೇಕು. ಯಾಕಂದ್ರೆ ಒಬ್ಬ ದೂತನು 1000 ಜನರನ್ನು, ಇನ್ನೊಬ್ಬ ಏನ್ ಮಾಡುತ್ತಾನೆ, 10,000 ಜನರನ್ನು ಸಂಹರಿಸುತ್ತಾನೆ. ಅವನಿಗೆ ಒಂದು ಕಡೆ ದೇವರು ಅಷ್ಟರ ಮಟ್ಟಿಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಒಬ್ಬ ದೂತ 180,000 ಜನರನ್ನು ಸಂಹರಿಸುತ್ತಾನೆ. ಆ ರೀತಿಯಾಗಿರುವಾಗ ಈಗ ನೀವು ನೋಡಿ, ದೇವರು ಮೋಶೆಗೆ ಹೇಳುತ್ತಾರೆ, ನಾನು ದೂತನನ್ನು ಕಳಿಸುತ್ತೇನೆ. ಈ ದೂತನು ಯಾರಂದ್ರೆ ಪಿಶಾಚನನ್ನೇ ಸರ್ಪಣಿಯಿಂದ ಕಟ್ಟಿ ಹಾಕುವಂತ ವ್ಯಕ್ತಿ. ಅಂತಹ ದೂತನನ್ನು ಕಳಿಸುತ್ತೇನೆ ಅಂತ ಹೇಳಿದ್ರೆ ಮೋಶೆ ಹೇಳುತ್ತಾನೆ, ಇಲ್ಲ ದೇವರೇ, ಈ ಮಾತು ದುಃಖಕರವಾದ ಮಾತು. ಓದಿರ 4ನೇ ವಾಕ್ಯದಲ್ಲಿ ಏನ್ ಹೇಳುತ್ತಾರೆ, ಇಸ್ರಾಯೇಲ್ ಜನರು ಈ ದುಃಖಕರವಾದ ವಾಕ್ಯವನ್ನು ಕೇಳಿ ಮನಗುಂದಿದವರಾದರೂ ಅವರಲ್ಲಿ ಒಬ್ಬರೂ ಆಭರಣಗಳನ್ನು ಧರಿಸಿಕೊಳ್ಳಲಿಲ್ಲ. ಈ ಮಾತು ಹೇಗಿತ್ತಂತೆ, ಹೇಗೆ ಅದು ದುಃಖವಾಗಿತ್ತು? ಹಾಗಾದ್ರೆ ದೇವರು ಹೇಳುವಾಗ ಹೇಗೆ ಹೇಳಿದ್ದಾರೆ? ದೇವರು ಹೇಳುವಾಗ ಹೇಗೆ ಹೇಳಿದ್ದಾರೆ? ಇದನ್ನು ಸಂತೋಷವಾಗಿಯೋ ಗಂಭೀರವಾಗಿಯೋ ಕೋಪದಿಂದ ಹೇಳಿಲ್ಲ. ಅವರು ಹೇಗೆ ಹೇಳಿದ್ದಾರೆ? ದುಃಖಕರವಾಗಿ ಹೇಳಿದ್ದಾರೆ. ಅವರು ಹೇಗೆ ಹೇಳಿದ್ದಾರೆ? ದುಃಖಕರವಾಗಿ. ಅಂದರೆ ಅವರು ಕೋಪದಿಂದ ಮಾತನಾಡಿಲ್ಲ. ಹೋಗು, ಇನ್ಮುಂದೆ ನಾನು ಬರುವುದಿಲ್ಲ ಎಂಬುದಾಗಿ ಆ ರೀತಿ ಹೇಳಿಲ್ಲ. ನಾನು ಇನ್ಮುಂದೆ ನಿನ್ನೊಂದಿಗೆ ಬರುವುದಿಲ್ಲಪ್ಪ, ನಾನು ನಿನ್ನ ಜೊತೆ ಬರುತ್ತಲೇ ಇದ್ದೆ ಅಂದ್ರೆ ಏನ್ ಮಾಡುತ್ತೇನೆ, ಕೋಪದಲ್ಲಿ ಹೊಡೆದ್ಬಿಡ್ತೀನಿ. ಆದ್ದರಿಂದ ನಾನು ಈಗ ಏನ್ ಮಾಡುತ್ತೇನೆ ಅಂದ್ರೆ, ನನ್ನ ಜೊತೆ ಇರುವಂತ ಒಬ್ಬ ದೂತ ಇದ್ದಾನೆ, ನಾನು ಅವನನ್ನು ಕಳುಹಿಸುತ್ತೇನೆ, ನೀನು ಕರ್ಕೊಂಡು ಹೋಗಪ್ಪ ಎಂಬುದಾಗಿ ಹೇಳುತ್ತಾರೆ. ಈ ವಾಕ್ಯ ಈ ದುಃಖವಾದ ಮಾತನ್ನು ಕೇಳಿದಾಗ, ಇಲ್ಲ ಅಂದ್ರೆ ದೇವರ ಕೋಪವುಳ್ಳ ಮಾತು ಕೇಳಿದಾಗ ಎಂಬುದಾಗಿರಬೇಕಾಗಿತ್ತು. ಕೋಪಗೊಂಡು ಹೇಳಿದರು ಎಂಬುದಾಗಿ ಬರಬೇಕಾಯಿತು. ಆದರೆ ವಾಕ್ಯ ಹೇಳುತ್ತದೆ ದುಃಖಕರವಾದ ಮಾತನ್ನು ಕೇಳಿದಾಗ. ಹಾಗಂದ್ರೆ ಏನರ್ಥ? ಕರ್ತನು ದೂತನನ್ನು ಕಳಿಸಿದರು ಎನ್ನುವುದಕ್ಕಿಂತ ಕರ್ತನು ನಮ್ಮ ಮುಂದೆ ಬರುವುದು ಎನ್ನುವಂಥದ್ದೇ ಮುಖ್ಯ. ದೂತನು ಬರುವಂಥದ್ದು ಮುಖ್ಯವಿಲ್ವಾ? ದೂತನು ಬರುವಂಥದ್ದು ಮುಖ್ಯ. ಕರ್ತನು ಬರುವಾಗ ದೂತನು ಬರುವುದು ಮುಖ್ಯ. ಕರ್ತನು ಸಂತೋಷವಾಗಿ ಒಬ್ಬ ದೂತನನ್ನು ಕಳಿಸಿದ್ರೆ ಸಂತೋಷವೇ. ಆದರೆ ಇಲ್ಲಿ ದೇವರು ಸಂತೋಷವಾಗಿ ಕಳಿಸ್ತಿಲ್ಲ. ಅವ್ರು ಹೇಳುತ್ತಾರೆ, ನಾನು ಕಳಿಸ್ತೇನೆ. ಆಲ್ಟರ್ನೇಟ್. ದೇವರ ಹತ್ರ ಆಲ್ಟರ್ನೇಟ್ ಆಪ್ಷನ್ ಚೆನ್ನಾಗೇ ಇರುತ್ತದೆ. ದೇವರು ಆಲ್ಟರ್ನೇಟ್ ಅನ್ನು ಕೊಡುತ್ತಾರೆ, ಆದರೆ ಅದನ್ನು ಕೂಡ ಬೆಸ್ಟ್ ಆಗಿ ಕೊಡುತ್ತಾರೆ. ಆದರೆ ಅವರು ಫಸ್ಟ್ ಒಂದನ್ನು ಹೇಳಿದ್ರಲ್ವಾ, ಅದುವೇ ಇರುವುದರಲ್ಲೇ ದಿ ಬೆಸ್ಟ್. ಅನೇಕ ಸಮಯದಲ್ಲಿ ಈಗ ದಾವಿದನು ಹೋಗಿ ದೇವರ ಹತ್ರ ದೇವಾಲಯ ಕೇಳುತ್ತಾನೆ. ದೇವಾಲಯವನ್ನು ಕೇಳಿದ ಕೂಡಲೇ ದೇವರು ಹೇಳುತ್ತಾರೆ, ಸೊಲೊಮೋನನ ಮೂಲಕ ಕಟ್ಟಿಕೊ ಅಂತ ಹೇಳುತ್ತಾರೆ. ಆದರೆ ಇದು ಕರ್ತನ ಚಿತ್ತವಲ್ಲ. ಕರ್ತನ ಚಿತ್ತ ದೇವದರ್ಶನ ಗುಡಾರವೇ. ಆದ್ರಿಂದ ದೇವರು ಕೇಳುತ್ತಾರೆ ದಾವಿದನ ನೋಡಿ, ನಾನು ನಿಮ್ಮಲ್ಲಿ ಯಾರಿಗಾದ್ರೂ ದೇವಾಲಯ ಬೇಕು ಅಂತ ಕೇಳಿದ್ನಾ? ನಾನು ಕೈಗಳಿಂದ ಕಟ್ಟಿದ ಆಲಯದಲ್ಲಿ ಇರುವುದಿಲ್ಲ ಎಲ್ಲ ಹೇಳುತ್ತಾರೆ. ಆ ರೀತಿ ಹೇಳಿ ದೇವರು ಹೇಳುತ್ತಾರೆ ದಾವಿದನ ನೋಡಿ, ನೀನು ಕೇಳಿದ್ಯಾ, ಸರಿ ಕಟ್ಟಿಕೋ. ಹಾಗಂದರು. ಈಗ ಆ ದೇವಾಲಯ ನೋಡಿ, ಮಹತ್ವ ಉಳ್ಳದ್ದು, ಮಹಿಮೆ ಇಳಿಯುತ್ತದೆ. ಒಬ್ಬರು ಕೂಡ ಸೇವೆ ಮಾಡಲಿಕ್ಕೆ ಆಗದೇ ಇರುವಂಥ ಶಕಿನಾ ಮಹಿಮೆ ಇಳಿಯುತ್ತದೆ, ಎಲ್ಲ ಅಲ್ಲಿದೆ. ಆದರೆ ದೇವರ ಫಸ್ಟ್ ಪ್ಲಾನ್ ಇದೆಯಲ್ಲ, ದೇವದರ್ಶನ ಗುಡಾರ, ಅದಕ್ಕೆ ಇದೇನಾಗೋದಿಲ್ಲ. ಒಂದು ದಿನ ಈಕ್ವಲ್ ಆಗುವುದಿಲ್ಲ. ಯಾಕಂದ್ರೆ ಪರಲೋಕದ ಮಾಡೆಲೇ ದೇವದರ್ಶನ ಗುಡಾರ. ಪ್ರಕಟಣೆಯ ಪುಸ್ತಕ 15:5ನೇ ವಾಕ್ಯ ಓದಿರಿ. ಇದಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿರುವ ದೇವದರ್ಶನ ಗುಡಾರದ ಪವಿತ್ರ ಸ್ಥಾನವು ತೆರೆಯಿತು. ಪರಲೋಕದಲ್ಲಿ ದೇವದರ್ಶನ ಗುಡಾರವು ತೆರೆಯಿತು. ಹಾಗಂದ್ರೆ ಏನರ್ಥ? ಆ ದೇವದರ್ಶನ ಗುಡಾರ ಇದೆಯಲ್ಲ ಪರಲೋಕದಲ್ಲಿ, ಅದುವೇ ದೇವರ ಆಲಯ. ಆ ಮಾಡೆಲನ್ನೇ ಮೋಶೆಗೆ ತೋರಿಸಿದ್ರು. ಈಗ ದಾವಿದನೇನ್ ಮಾಡುತ್ತಾನೆ, ಅದಕ್ಕೆ ಒಂದು ಆಲ್ಟರ್ನೇಟ್ ಅನ್ನು ಕೇಳುತ್ತಾನೆ ಭೂಮಿಯಲ್ಲಿ, ಅದಕ್ಕೆ ಸರಿಯಾದ ಇನ್ನೊಂದು. ಕೂಡಲೇ ದೇವರು ಹೇಳ್ತಾರೆ, ಸರಿ ಕೇಳಿದ್ದು ದಾವಿದನು, ಕೊಡುತ್ತೇನೆ. ಆದರೆ ಆ ಫಸ್ಟ್ ಇತ್ತಲ್ಲ ದೇವದರ್ಶನ ಗುಡಾರ, ಅದಕ್ಕೆ ಈಕ್ವಲ್ ಆಗಿದೆ ಏನಾಗಲ್ಲ, ಯಾವತ್ತೂ ಬರೋದಿಲ್ಲ. ದಾವಿದನು ಕೇಳಿದಂತ ದೇವರ ಆಲಯವನ್ನು ಕೊಡುತ್ತಾರೆ. ಆಲಯವು ಭೂಮಿಯಲ್ಲಿ ಇದ್ದ ಕಾಲಕ್ಕಿಂತ ಆಲಯ ಭೂಮಿಯಲ್ಲಿ ಇಲ್ಲದೇ ಇರುವಂತ ಕಾಲವೇ ಜಾಸ್ತಿ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಸೊಲೊಮೋನನು ದೇವಾಲಯವನ್ನು ಕಟ್ಟುತ್ತಾರೆ. ಹೆಚ್ಚು ಕಮ್ಮಿ ಕ್ರಿಸ್ತಪೂರ್ವ 168ನೇ ವರ್ಷದಲ್ಲಿ ಅದು ಕೆಡವಲ್ಪಟ್ಟಿತು. ಆಂಟಿಯಾಕಸ್ ಎಪಿಫನಸ್ ಅದನ್ನು ಕೆಡವಿದರು. ಆ ಆಲಯ ಕೆಡವಲ್ಪಡುತ್ತದೆ. ನಡುವೆ ನೆಬೂಕದ್ನೆಚ್ಚರ್ ಕೆಡವುತ್ತಾರೆ. ಆಮೇಲೆ ಒಂದು 70 ವರ್ಷ ಆಲಯ ಇಲ್ಲ. ಎರಡನೆಯದಾಗಿ ಜೆರುಬ್ಬಾಬೆಲ್ ಕಟ್ಟುತ್ತಾರೆ, ಅದನ್ನು ತೀತುರಾಯ ಕೆಡವುತ್ತಾರೆ. ಈಗಲೂ 2000 ವರ್ಷದಿಂದ ಆಲಯ ಇಲ್ಲ. ಆಲಯ ಇದ್ದಂತ ಕಾಲಕ್ಕಿಂತಲೂ ಆಲಯ ಇಲ್ಲದೇ ಇರುವ ಕಾಲವೇ ಜಾಸ್ತಿ. ಆದರೆ ದೇವದರ್ಶನ ಗುಡಾರ ಇದೆಯಲ್ಲ, ಅದೇ ಗಾಡ್ಸ್ ಪ್ಲಾನ್. ಆ ರೀತಿಯಾಗಿಯೇ ಇಲ್ಲೂ ಕೂಡ ಕರ್ತನು ಮುಂದೆ ಹೋಗುವಂಥದ್ದೇ, ನನ್ನ ಸಮ್ಮುಖವು ನಿನ್ನ ಮುಂದೆ ಹೋಗುತ್ತದೆ, ಇದೇ ಗಾಡ್ಸ್ ಪ್ಲಾನ್. ಆದರೆ ಬೇರೆ ಮಾರ್ಗವಿಲ್ಲ. ಇವರೊಂದಿಗೆ ಬಂದರೆ ನಾನೇನಾಗ್ತೇನೆ, ನಿಮ್ಮನ್ನು ಕೊಂದು ಹಾಕುತ್ತೇನೆ. ಆದ್ರಿಂದ ದೇವರು ಹೇಳ್ತಾರೆ, ನಾನೇನ್ ಮಾಡುತ್ತೇನೆ, ಒಬ್ಬ ದೂತನನ್ನು ಕಳುಹಿಸುತ್ತೇನೆ, ನೀನು ಕರ್ಕೊಂಡು ಹೋಗು. ಅವನು ಕೂಡ ಏನ್ ಮಾಡುತ್ತಾನೆ, ಎಬುಸ್ಯರು, ಇವಿಯರು ಇವರೆಲ್ಲರನ್ನು ಕೂಡ ಓಡಿಸಿ ದೇಶವನ್ನು ನಿಮಗೆ ಕೊಡುತ್ತಾನೆ, ಎಲ್ಲ ಮಾಡುತ್ತಾನೆ. ಈ ದುಃಖಕರವಾದ ಮಾತನ್ನು ಕೇಳಿದಾಗ ಜನರಿಗೂ ಗೊತ್ತಾಗ್ತಾ ಇದೆ ಮಾತು ಹೇಗಿದೆ, ದುಃಖ ಕಷ್ಟಕರವಾಗಿದೆ, ದೇವರು ಬರುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ ಎಂದು. ಅನೇಕ ಸಮಯದಲ್ಲಿ ನಮಗೆ ಸಂರಕ್ಷಣೆ ಬೇಕೆಂದು ನಾವು ಗ್ರಹಿಸುತ್ತೇವೆ. ಈ ದೂತರುಗಳ ಕಾರ್ಯಗಳ ಹಾಗೆ ನಾವು ಗ್ರಹಿಸುತ್ತೇವೆ. ಆದರೆ ಈಗ ಕರ್ತನು ಜೊತೆಗೆ ಬರುತ್ತಾ ಇದ್ದಾರೆ ಎನ್ನುವುದೇ ಪ್ರಶ್ನೆ.
ನಾವು ಅನೇಕ ಸಮಯದಲ್ಲಿ ಇದನ್ನೇ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಮೋಶೆಗೆ ದೂತನ ಮೂಲಕವಾಗಿ ಬರುವಂತ ಸಂರಕ್ಷಣೆ ಬೇಕಾ, ಕರ್ತನ ಮೂಲಕ ಬರುವಂತ ಸಂರಕ್ಷಣೆ ಬೇಕಾ ಅಂದ್ರೆ ಕರ್ತನ ಮೂಲಕ ಬರುವಂತ ಸಂರಕ್ಷಣೆಯೇ ಬೇಕು. ಕರ್ತನು ಕೋಪಗೊಂಡಿದ್ದಾರೆ, ಪರವಾಗಿಲ್ಲ ನೀವೇ ಬನ್ನಿ, ನಾನು ನಡುವೆ ಬಂದರೆ ನಿಮ್ಮನ್ನು ಸಂಹಾರ ಮಾಡುತ್ತೇನೆ, ಪರವಾಗಿಲ್ಲ ನೀವೇ ಬನ್ನಿ. ಅದು ಅವರಿಗೆ ಗೊತ್ತು. ಈ ಡಿಫ್ರೆನ್ಸ್ ನಿಮಗೂ ನನಗೂ ಏನಾಗಬೇಕು, ಅರ್ಥವಾಗಬೇಕು. ಯಾವುದು ಬೇಕೆಂಬುದಾಗಿ ನಾವೇ ಸೆಲೆಕ್ಟ್ ಮಾಡಬೇಕು. ನಮ್ಮ ಮುಂದೆ ಏನು ಹೋಗ್ಬೇಕೆಂಬುದಾಗಿ ನಾವೇ ಸೆಲೆಕ್ಟ್ ಮಾಡಬೇಕು. ದೇವರು ಕೇಳುತ್ತಾರೆ, ನಾನು ಹೋಗುತ್ತೇನೆ, ನಾನು ನಡೆಸುತ್ತೇನೆ, ಆದರೆ ಹೀಗೆ ನಡೆಯಬೇಕು, ಹೀಗೆ ಹೋಗಬೇಕು, ನಾನು ಹೇಳುವ ಪ್ರಕಾರವೇ ಇರಬೇಕು. ಹಾಗಂದರೆ ಮಾತ್ರವೇ ನಾನು ನಿನ್ನ ಮುಂದೆ ಹೋಗಿ ಎಲ್ಲವನ್ನು ಸರಿ ಮಾಡಿ ಕೊಡುತ್ತೇನೆ. ಇಲ್ಲ, ನನ್ನ ಇಷ್ಟದ ಪ್ರಕಾರವಾಗಿ ನಾನು ಹೋಗುತ್ತೇನೆ, ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರಬೇಕು, ಸ್ವಲ್ಪ ಹಾಗೆ ಹೀಗೆ ಇರಬೇಕು ಅಂದ್ರೆ ದೇವ್ರು ಹೇಳುತ್ತಾರೆ, ಸರಿ ನೀನು ಹೋಗು, ಆದರೆ ನಾನು ಬರುವುದಿಲ್ಲ. ಆದರೂ ಕೂಡ ನೀನು ನನ್ನ ಮಗ, ನಿನ್ನನ್ನು ಹಾಗೆ ನಾನು ಬಿಡುವುದಕ್ಕೆ ಆಗಲ್ಲ. ನಾನೇನ್ ಮಾಡ್ತೇನೆ, ನಾನು ಸೇಫ್ಟಿಗೆ ಒಬ್ಬನನ್ನು ಕಳಿಸುತ್ತೇನೆ. ಬಾಡಿಗಾರ್ಡ್ ಬೇಕಾ, ಹೀಗೆ ಅನ್ಕೊಳ್ಳಿ, ಬಾಡಿಗಾರ್ಡ್ ಬೇಕಾ ಅಥವಾ ಅಪ್ಪ ಬೇಕಾ? ಕೆಲವು ಸಮಯದಲ್ಲಿ ಬಾಡಿಗಾರ್ಡ್ ನೋಡುವುದಾದ್ರೆ ಭಯಂಕರವಾದ ವ್ಯಕ್ತಿಯಾಗಿರುತ್ತಾರೆ. ನೀವು ಎಲ್ಲೋ ಒಂದು ಕಡೆ ಹೋಗುತ್ತೀರಾ, ಅಲ್ಲಿ ಬಾಡಿಗಾರ್ಡ್ ನೋಡುವುದಾದ್ರೆ ಭಯಂಕರವಾಗಿರ್ತಾರೆ, ಗನ್ನೆಲ್ಲ ಇಟ್ಕೊಂಡಿರ್ತಾರೆ. ಜೊತೆಗೆ ಬರುವಂತ ಅಪ್ಪನ ಹತ್ರ ಏನೂ ಇರುವುದಿಲ್ಲ. ಆದರೆ ಸಂಬಂಧದ ರೀತಿಯಲ್ಲಿ ಬಾಡಿಗಾರ್ಡ್ಗಿಂತಲೂ ಅಪ್ಪನೇ ನಮಗೆ ಕ್ಲೋಸ್. ಅಪ್ಪ ಜೊತೆಗಿರುವಂಥದ್ದು ಯಾವತ್ತೂ ಒಳ್ಳೆಯದು, ಅಮ್ಮ ಜೊತೆಗಿರುವಂಥದ್ದು ಯಾವತ್ತೂ ಕೂಡ ಅದು ಒಳ್ಳೆಯದು. ಯಾಕೋ ಬಾಡಿಗಾರ್ಡ್ ಬೇಡ ಅನ್ನುತ್ತಾ ಇದೆಯಾ? ಯಾಕೆಂದ್ರೆ ಅವನು ಹೇಳುತ್ತಾನೆ, ಈ ಬಾಡಿಗಾರ್ಡ್ ಇದ್ದಾನಲ್ಲ, ಅವನು ಆಜ್ಞೆಯ ಪ್ರಕಾರ ನಡೆಯುವಂಥವನು. ಒಡಿ ಅಂದ್ರೆ ಒಡೆಯುತ್ತಾನೆ, ಬಾ ಅಂದ್ರೆ ಬರುತ್ತಾನೆ, ಹೋಗು ಅಂದ್ರೆ ಹೋಗುತ್ತಾನೆ. ಆದರೆ ನನಗೆ ಯಾರು ಬೇಕು ಗೊತ್ತಾ? ಆಜ್ಞೆಯ ಪ್ರಕಾರವಾಗಿ ನಡೆಯುವಂಥ ಬಾಡಿಗಾರ್ಡ್ ಬೇಡ, ಆಜ್ಞೆಯನ್ನು ಕೊಡುವಂಥ ಅಪ್ಪ ಬೇಕು ಅನ್ನುತ್ತಾನೆ. ಅದೇ ನನಗೆ ಬೇಕು. ನನಗೆ ಎಸ್ತರಳ ಹತ್ರ ಬಹಳ ಇಷ್ಟವಾದ ಒಂದು ವಿಷಯ, ಒಂದಲ್ಲ ಮೂರಾವರ್ತಿ ರಾಜ ಕೇಳುತ್ತಾನೆ. ಎಸ್ತರಳು ಹೋಗಿ ಕೇಳುವಾಗ ರಾಜ ಕೇಳುತ್ತಾನೆ, ನಿನಗೇನು ಬೇಕು ಎಸ್ತರಳೆ? ರಾಜ್ಯದಲ್ಲಿ ಅರ್ಧ ಭಾಗವನ್ನು ಕೇಳಿದ್ರು ಕೂಡ ನಾನು ನಿನಗೆ ಕೊಡುತ್ತೇನೆ, ಹಾಗೆ ಹೇಳುತ್ತಾರೆ. ಒಂದಲ್ಲ ಮೂರಾವರ್ತಿ ರಾಜ ಕೇಳುತ್ತಾನೆ. ಒಂದೊಂದು ಬಾರಿಯೂ ಕೂಡ ಎಸ್ತರಳು ಏನ್ ಮಾಡುತ್ತಾಳೆ ಗೊತ್ತಾ? ಬೇಡ ಅನ್ನುತ್ತಾಳೆ. ಒಂದೊಂದು ಬಾರಿಯೂ ಕೂಡ ಬೇಡ ಅನ್ನುತ್ತಾಳೆ. ಈಗ ಯೋಚನೆ ಮಾಡಿ ನೋಡಿ, ಎಸ್ತರಳೊಂದಿಗೆ ಅನೇಕ ಹೆಣ್ಣು ಮಕ್ಕಳಿದ್ರಲ್ಲ, ಕನ್ನಿಕೆಯರಿದ್ರಲ್ಲ, ಅವರೆಲ್ಲರಿಗೂ ಕೂಡ ಎಸ್ತರಳ ಕುರಿತು ಏನು ಅನಿಸುತ್ತದೆ ಗೊತ್ತಾ? ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹುಚ್ಚಿ. ರಾಜ ಏನು ಹೇಳುತ್ತಿದ್ದಾರೆ? ರಾಜ್ಯದಲ್ಲಿ ಅರ್ಧ ಭಾಗವನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳುತ್ತಿದ್ದಾರೆ. ರಾಜ ಅವತ್ತು ಆಡಳಿತ ಮಾಡಿದಂಥ ದೇಶ ಎಷ್ಟಂದ್ರೆ 127 ದೇಶ ಎಂಬುದಾಗಿ ಇದೆ. ಎಸ್ತರಳು ಒಂದರಲ್ಲಿದೆ. 127 ದೇಶಗಳಲ್ಲಿ ಹೆಚ್ಚು ಕಮ್ಮಿ ಅವರು ಅರ್ಧ ಭಾಗ ಕೊಡುತ್ತೇನೆ ಅಂತ ಹೇಳುತ್ತಾರೆ. ಹಾಗಂದ್ರೆ ಏನರ್ಥ? ಹೆಚ್ಚು ಕಮ್ಮಿ 63 ದೇಶಗಳು. 63 ದೇಶಗಳು ಎಲ್ಲಿಂದ? ಇಂಡಿಯಾದಿಂದ ಅವರು ಎಲ್ಲಿದ್ದಾರೆ? ಹಿಂದೂಸ್ತಾನ ಮೊದಲುಗೊಂಡು ಕೂಶಿನವರೆಗೂ, ಹೆಚ್ಚು ಕಮ್ಮಿ ಐಗುಪ್ತದ ತನಕ ಎಲ್ಲ ಇದೆ, ನಾನು ನಿನಗೆ ಕೊಡುತ್ತೇನೆ. ಹಾಗೆ ಹೇಳುತ್ತಾರೆ, ಅರ್ಧ ಭಾಗವನ್ನು ಕೊಡುತ್ತೇನೆ ಎಂದು. 63 ದೇಶಗಳು. ಆಕೆ ಹೇಳುತ್ತಾಳೆ, ಅದೆಲ್ಲ ನನಗೆ ಬೇಡ ಎಂದು. ಎಸ್ತರಳಿಗೆ ನಿಜವಾಗಲೂ ಅದರ ಮೇಲೆ ಆಸೆ ಇರಲಿಲ್ಲ. ಯಾಕೆ ಗೊತ್ತಾ? ಎಸ್ತರಳ ಉದ್ದೇಶ 63 ದೇಶಗಳಿಗೆ ನಾನು ರಾಣಿ ಆಗುವಂಥದ್ದಲ್ಲ, 127 ದೇಶಗಳಿಗೂ ನಾನು ರಾಣಿ ಆಗಬೇಕು. ರಾಜನ ಪಕ್ಕದಲ್ಲಿ ಹೋಗಿ ಕೂತ್ರೆ 127 ದೇಶಕ್ಕೂ ನಾನೇ ತಾನೇ ರಾಣಿ, ನಾನೇ ತಾನೇ ರಾಣಿ. ನೀವೇನು ಅರ್ಧ ಕೊಡೋದು? ನನ್ನ ಉದ್ದೇಶ ಅರ್ಧ ಅಲ್ಲ, ನನ್ನ ಉದ್ದೇಶ ಪೂರ್ಣವಾಗಿ ಫುಲ್. ಇವತ್ತು ಅನೇಕ ಸಮಯದಲ್ಲಿ ಇಲ್ಲೇ ನಾವು ಮಿಸ್ಟೇಕ್ ಮಾಡುತ್ತೇವೆ. ನಮಗೆ ದೇವರು ಇಟ್ಟಿರುವಂಥ ಆಶೀರ್ವಾದ ಮಹತ್ವವುಳ್ಳದ್ದು, ಅದು ಪರಲೋಕಕ್ಕೆ ಸಂಬಂಧಪಟ್ಟದ್ದು. ಭೂಮಿಯಲ್ಲೂ ಹೇಳುತ್ತೇನೆ, ನಿಮಗೆ ದೇವರೊಂದನ್ನು ಕೊಡುತ್ತಾರೆ ಅಂದರೆ ದಿ ಬೆಸ್ಟ್ ಕೊಡುತ್ತಾರೆ. ನಡುವೆ ನಾವೇನು ಮಾಡುತ್ತೇವೆ ಗೊತ್ತಾ? ಅದರಲ್ಲಿ ಒಂದು 50% ಸಿಕ್ಕಿದ್ರೂ ಸಾಕ್ರಿ, 60 ಸಿಕ್ಕಿದ್ರೂ ಕೂಡ ಸಾಕುರಿ, ಅದೇ ನಮಗೆ ಬಹಳ ಅಧಿಕಾರಿ. ನಮಗೆ ಯಾವಾಗಲೂ ನಮ್ಮ ವಿಷನ್ ಸ್ವಲ್ಪ ದೊಡ್ಡದಾಗಿರಬೇಕು. ನಾವು ಒಂದು ಕಾಲದಲ್ಲಿ ದೇವರ ಮಕ್ಕಳಾಗುವುದಕ್ಕಿಂತ ಮುಂಚೆ ಪಾಪದಲ್ಲಿ ನಾವಿದ್ದೆವು, ವಿಮೋಚಿಸಿದ್ದಾರೆ ಸತ್ಯ. ಅದೇ ಸಮಯದಲ್ಲಿ ಈಗ ನಾವು ರಾಜನ ಮಕ್ಕಳಾಗಿ ಇದ್ದೇವೆ. ಕರ್ತನು ನಮ್ಮನ್ನು ಮಾರ್ಪಡಿಸಿದ್ದಾರೆ ಅಲ್ವಾ? ಅಪ್ಪ ಎನ್ನುವಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಆ ಅಪ್ಪ ಎನ್ನುವಂಥ ಹಕ್ಕಿನೊಂದಿಗೆ ಯಾರ ಹತ್ರ ಹೋಗ್ಬೇಕು? ಅಪ್ಪನ ಹತ್ರ ಹೋಗ್ಬೇಕು. ನಾವು ಪಾಪಿಗಳೆನ್ನುವುದರಲ್ಲಿ ಸಂದೇಹವೇ ಇಲ್ಲ. ಕೂಡಲೇ ನಾವು ರಾಜನ ಮಕ್ಕಳು ಪಾಪಿಗಳೇ ಅಲ್ಲ, ಇಲ್ಲ. ನಾನು ರಾಜನ ಮಕ್ಕಳಾಗಿದ್ದೇನೆ, ಅಭಿಷೇಕ ಮಾಡಿದ್ದಾರೆ. ಆದ್ರೆ ಇನ್ನೂ ಕೂಡ ನನ್ನ ಒಳಗೆ ಸ್ವಲ್ಪ ಸ್ವಲ್ಪ ಏನಿದೆ, ಕೊರತೆಗಳು, ಪಾಪಗಳಿದೆ. ಅದು ಸಂಪೂರ್ಣವಾಗಿ ಮಾರ್ಪಡಬೇಕೆನ್ನುವಂತ ಭಾವನೆ ಇರಬೇಕು. ಕೆಲವರು ಹೀಗೆ ಹೋಗುತ್ತಾರೆ, ನೀನು ರಾಜನ ಮಕ್ಕಳಾಗಿದ್ದೀರಾ, ಇನ್ನು ಮುಂದೆ ಯಾರು ನಿನ್ನನ್ನು ಏನು ಮಾಡಕ್ಕಾಗಲ್ಲ, ನಿನಗೆ ಪರಲೋಕ ಕನ್ಫರ್ಮ್ ಅಂತ ಹೇಳುತ್ತಾನೆ. ಅದು ಕೂಡ ಇಲ್ಲ. ಕಡೆಯ ತನಕ ತಾಳಿಕೊಳ್ಳುವವನೇ ರಕ್ಷಣೆ ಹೊಂದುವನು. ಆದ್ದರಿಂದ ಕೇಳುವಾಗ, ಈಗ ಮೋಶೆಗೆ ಚೆನ್ನಾಗಿ ಗೊತ್ತಿದೆ ಬರುತ್ತಾ ಇರುವಂತವ್ರು ಯಾರು. ಬಹಳ ದೊಡ್ಡ ಬಾಡಿಗಾರ್ಡು. ಒಬ್ಬ ದೂತ ಹೋದರೆ ಸಾಕು, ಎಲ್ಲರ ಕತೆ ಮುಗಿಸುತ್ತಾನೆ. ಆದರೂ ಕೂಡ ಅವರಿಗೆ ಗೊತ್ತು, ಇದು ದುಃಖಕರವಾದ ಮಾತು. ನಮ್ಮ ಅಪ್ಪ ನನ್ನನ್ನು ಸಂತೋಷವಾಗಿ ಕಳುಹಿಸಿಲ್ಲ. ನಾನು ಯಾವಾಗಲೂ ಹೇಳುತ್ತೇನೆ, ನಮ್ಮ ಅಪ್ಪ ನಮ್ಮೊಂದಿಗೆ ಇದ್ರು ಅಂದ್ರೆ ಬೇರೆ ಯಾರ ಕುರಿತಾಗಿರುವಂಥ ಚಿಂತೆ ನಮಗೆ ಅವಶ್ಯವೇ ಇಲ್ಲ. ಅವರು ನಮ್ಮೊಂದಿಗೆ ಬರಬೇಕು, ಮುಂದೆ ಹೋಗಬೇಕು.
ಈ ಸ್ಥಳದಲ್ಲಿ ದೂತರು ಬರುವಾಗ ನಮ್ಮ ಕಾಲು ಎಡವದಂತೆ ಕಾಪಾಡುತ್ತಾರೆ. ಎಲ್ಲವೂ ಕೂಡ ಸತ್ಯನೇ. ಆದರೆ ಆ ಕಾರ್ಯವು ಅಪ್ಪನೊಂದಿಗೆ ಇರಬೇಕು. ಅಪ್ಪ ನಾನು ಬರುವುದಿಲ್ಲ ಎಂಬುದಾಗಿ ಹೇಳಿ ಅಲ್ಲಿ ಒಬ್ಬ ದೂತ ಇದ್ದ ಅಂದರೆ ಅದು ವೇಸ್ಟ್. ಅದು ಅವಶ್ಯ ಇಲ್ಲ. ಇದು ನಿಮಗೆ ಗೊತ್ತಾಗಬೇಕು. ಸೊ ದೇವರ ಹತ್ರ ನೀವು ಕೇಳುವಾಗ ಯಾವಾಗಲೂ ಕೂಡ ದೇವರೇ ನನಗೆ ನೀವೇ ಬೇಕು. ಇದನ್ನು ಯಾವತ್ತೂ ಕೂಡ ಮರೆಯಲೇಬೇಡಿ. ದೇವರ ಹತ್ರ ಯಾವಾಗ ಕೇಳುವುದಾದ್ರೂ ಏನು ಕೇಳಬೇಕು? ದೇವರೇ ನನಗೆ ನೀನೇ ಬೇಕು. ಅದು ಬೇಡವಾ ಇದು ಬೇಡವಾ? ತನ್ನನ್ನೇ ಕೊಟ್ಟಂಥವನು ಸಮಸ್ತವನ್ನು ಕೂಡ ಕೊಡದೇ ಇರುವಂಥದ್ದು ಹೇಗೆ? ಅವರನ್ನೇ ನೀವು ಕೇಳಿದ್ರಿ ಅಂದರೆ ಬೇರೆ ಎಲ್ಲವೂ ಕೂಡ ನಿಮಗೆ ಬರುತ್ತದೆ. ಅವರೊಂದಿಗೆ ನಾನು ಹೇಳುತ್ತೇನೆ, ದಾರಿಯಲ್ಲಿ ಕಾಪಾಡುವುದಕ್ಕೆ ದೂತರು ಬರಬೇಕು. ಅದು ಹಳೆಯ ಒಡಂಬಡಿಕೆಯಲ್ಲಿ ಸತ್ಯ. ದೂತರು ಹಳೆಯ ಒಡಂಬಡಿಕೆಯಲ್ಲಿದ್ದರೆ ಹೊಸ ಒಡಂಬಡಿಕೆಯಲ್ಲಿದ್ದರೆ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನೇ ನಿಮ್ಮೊಳಗೆ ಬಂದು ವಾಸ ಮಾಡುತ್ತಾರೆ. ದೇವರೇ ನಿಮ್ಮೊಳಗೆ ಇದ್ದಾರೆ. ಅದಕ್ಕಾಗಿ ನಾನು ನಿಮ್ಗೆ ಏನು ಹೇಳ್ತೇನೆ, ಯಾವಾಗಲೂ ಕೂಡ ಈ ದೂತರು ಹಾಗೆ ಈ ರೀತಿಯಾದ ಸೈತಾನಗಳು ಇದರ ಹಿಂದೆ ಹೋಗದೆ ಯಾವಾಗಲೂ ಯಾವುದರ ಹಿಂದೆ ಹೋಗಬೇಕು? ದೇವರ ಹಿಂದೆ ಹೋಗಬೇಕು. ಅಪ್ಪ ಜೊತೆಗೆ ಬನ್ನಿ, ಅಷ್ಟೇನೆ, ಬೇರೆ ಎಲ್ಲ ಮುಗಿಯಿತು. ಅಪ್ಪನೇ ಜೊತೆಗೆ ಬಂದಾಯ್ತಂದ್ರೆ ನಾನು ಹೇಳುತ್ತಿರುವಂಥದ್ದು ಒಳ್ಳೆಯ ದೂತನು, ದೇವದೂತನು. ಅವನು ಜೊತೆಗೆ ಬರುವುದಕ್ಕಿಂತಲೂ ನಮ್ಮ ಅಪ್ಪನೊಂದಿಗೆ ಬರುವಂಥದ್ದೇ ಒಳ್ಳೆಯದು. ಹಾಲೆಲೂಯ. ಯಾವಾಗಲೇ ಕೇಳುವಾಗಲೂ ಕೂಡ ಅದನ್ನು ಕೇಳಿದೆ, ದೇವರೇ ನೀವೇ ನನ್ನೊಂದಿಗೆ ಬನ್ನಿ ಅಪ್ಪ. ಅಪ್ಪ ಜೊತೆಗೆ ಬಂದರೆ ಅದು ಪ್ರತ್ಯೇಕವಾಗಿರುತ್ತದೆ. ಈಗ ಅಪ್ಪ ಜೊತೆಗೆ ಬಂದರೆ ಏನಾಗುತ್ತದೆ? ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 31ನೇ ವಾಕ್ಯ ಓದಿರಿ. ನೀವು ಈ ಸ್ಥಳಕ್ಕೆ ಸೇರಿದ ಪರ್ಯಂತರವು ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನು ತಂದೆಯನ್ನು ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೊತ್ತನಲ್ಲವೇ ಎಂದು ನಿಮಗೆ ಹೇಳಿದನು. ಈಗ ನೋಡಿ, ಕೋರೇಶನ ಮುಂದೆ ಹೋದದ್ದು ಬೇರೆ. ಈಗ ಇವರ ಮುಂದೆ ಹೋಗುತ್ತಾರೆ. ಒಂದು ಹಂತದಲ್ಲಿ ಹೇಳುತ್ತಾರೆ, ಇಲ್ಲಪ್ಪ ನಾನು ಬರುವುದಿಲ್ಲ, ನೀವು ಹೀಗೆ ಇದ್ದರೆ ಸಮಸ್ಯೆ ಆಗುತ್ತದೆ, ನಾನೊಬ್ಬ ದೂತನನ್ನು ಕಳುಹಿಸುತ್ತೇನೆ. ಆಗ ಮೋಶೆ ಹೇಳುತ್ತಾನೆ, ಆ ಕಥೆ ಎಲ್ಲ ಬೇಡ, ನೀವು ಬಂದ್ರೇನೆ ನಾನೇನು ಮಾಡುತ್ತೇನೆ, ಹೋಗುತ್ತೇನೆ. ನೀವು ಹೇಳಿದ್ದೀರಲ್ಲ ಈ ಜನರೊಂದಿಗೆ ಇರುತ್ತೇನೆ ಎಂಬುದಾಗಿ, ಎಲ್ಲ ಕೇಳಿಯೂ ಸರಿ, ಕಡೆಯದಾಗಿ ಬರುತ್ತೇನೆ, ನನ್ನ ಸಮ್ಮುಖ ನಿನ್ನ ಮುಂದೆ ಹೋಗುತ್ತದೆ ಎಲ್ಲ ಹೇಳುತ್ತಾರೆ. ಆದರೆ ಈಗ ಹೇಗೆ ಕರ್ಕೊಂಡು ಬರುತ್ತಾರೆ ಗೊತ್ತಾ? ಈಗ ಅವರು ಒಬ್ಬ ದೂತನಾಗಿಯೋ ಬೇರೆ ಯಾವ ವಿಧದಲ್ಲೂ ಬರಲಿಲ್ಲ. ವಾಕ್ಯ ಹೇಳುತ್ತದೆ, ಒಬ್ಬ ತಂದೆ ತನ್ನ ಮಗನನ್ನು ಹೊತ್ತು ನಡೆಸಿಕೊಂಡು ಹೋಗುವ ಹಾಗೆ ನಾನು ಇಲ್ಲಿಯವರೆಗೂ ಹೊತ್ತುಕೊಂಡು ಬಂದೆ. ಈ ತಂದೆ ಮಕ್ಕಳನ್ನು ಹೊರುವಂಥದ್ದಿದೆಯಲ್ಲ, ಇದು ಸ್ವಲ್ಪ ವ್ಯತ್ಯಾಸವಾದದ್ದು. ಒಂದು ಟ್ರಾವೆಲಲ್ಲಿ ನೀವು ಬಾಡಿಗಾರ್ಡೊಂದಿಗೆ ಹೋಗುವಂಥದ್ದು ಬೇರೆ. ಒಂದು ಟ್ರಾವೆಲಲ್ಲಿ ನಿಮ್ಮ ಮುಂದೆ ಒಬ್ಬ ಗೈಡ್. ಯಾರು? ಕೋರೇಶನಿಗೆ ಗೈಡ್. ನಾನು ನಿನ್ನ ಮುಂದೆ ಹೋಗಿ ಏನು ಮಾಡುತ್ತೇನೆ? ದಿಣ್ಣೆಗಳನ್ನು ಸಮ ಮಾಡುತ್ತೇನೆ. ಒಬ್ಬ ಗೈಡ್ ಮುಂದೆ ಹೋಗುತ್ತಾರೆ, ಇನ್ನೊಂದು ಒಬ್ಬ ಬಾಡಿಗಾರ್ಡ್ ಜೊತೆಗೆ ಬರುತ್ತಾರೆ. ಇದೆಲ್ಲದಕ್ಕಿಂತಲೂ ಆ ಟ್ರಾವೆಲಲ್ಲಿ ಇನ್ನೊಂದು ಬಹಳ ಮುಖ್ಯವಾದದ್ದು ಏನೆಂಬುದಾಗಿ ಕೇಳೋದಾದರೆ, ಒಬ್ಬ ತಂದೆ ತನ್ನ ಮಕ್ಕಳನ್ನು ಹೊರುವಂಥದ್ದು. ಈ ಕೇರಿಂಗೇ ಬೇರೆ. ಬಾಡಿಗಾರ್ಡ್ ಇದ್ದಾನೆ, ಜೊತೆಗೆ ಬರುತ್ತಾ ಇದ್ದಾನೆ. ಆ ಬಾಡಿಗಾರ್ಡ್ಗೆ ನಿಮ್ಮ ಮುಖವನ್ನು ನೋಡಿದ್ರೆ ಏನಂತ ಗೊತ್ತಿಲ್ಲ, ನಿಮ್ಮ ಮುಖವನ್ನು ನೋಡಿದ್ರೆ ಏನಂತ ಗೊತ್ತಾಗೋದಿಲ್ಲ. ನೀವು ಗಮನಿಸಿರುತ್ತೀರ ಅಂದುಕೊಳ್ಳುತ್ತೇನೆ. ಸಾಮಾನ್ಯವಾಗಿ ನಾನು ಸ್ಕೂಲ್ ಮುಗಿಸಿ ಕಾಲೇಜ್ ಮುಗಿಸಿ ಮನೆಗೆ ಬರುತ್ತಾ ಇದ್ದೆ. ಸಾಯಂಕಾಲದಲ್ಲಿ ಬರುವಾಗ ನಮ್ಮ ತಾಯಿ ಹಾಗೆ ನನ್ನನ್ನು ನೋಡುತ್ತಾರೆ. ನೋಡುವಾಗಲೇ ಆ ಅಮ್ಮನಿಗೆ ಗೊತ್ತಾಗುತ್ತದೆ ನಮಗೆ ಹಸಿವೆ ಇದೆಯಾ ಇಲ್ವಾ ಎಂಬುದಾಗಿ. ಬಂದ ಕೂಡಲೇ ಹೇಳುತ್ತಾರೆ, ಸರಿ ಕೈಕಾಲು ತೊಳ್ಕೊಂಡು ತಿನ್ನು ಎಂಬುದಾಗಿ. ನನಗೇನು ಬೇಡ, ಅದೇ ಮುಖವನ್ನು ನೋಡಿದ್ರೆ ಗೊತ್ತಾಗುತ್ತದಲ್ಲ, ಸರಿ ಬಾ ಅನ್ನುತ್ತಾರೆ. ಕೆಲವು ಸಮಯದಲ್ಲಿ ಹೆಣ್ಣು ಮಕ್ಕಳು ನಡೆಯುವುದನ್ನು ನೋಡಿ ಅವರು ಕಂಡುಹಿಡಿಯುತ್ತಾರೆ ಅವ್ರಿಗೇನು ಪ್ರಾಬ್ಲಮ್, ಸಮಸ್ಯೆ ಎಂಬುದಾಗಿ. ತಾಯಿ ಕೇಳುತ್ತಾಳೆ, ನೀನು ನಡೆಯುವುದೇ ಸರಿ ಇಲ್ವಲ್ಲ, ಏನು ಹುಷಾರಿಲ್ವಾ ಎಂಬುದಾಗಿ ಕೇಳುತ್ತಾರೆ. ಇದು ಯಾರಿಗೆ ಗೊತ್ತಾಗುತ್ತದೆ ಅಂದರೆ ತಂದೆ ಹಾಗೂ ತಾಯಿಗೆ ಗೊತ್ತಾಗುತ್ತದೆ ಬಿಟ್ಟರೆ ಇದು ಬಾಡಿಗಾರ್ಡ್ಗೆ ಗೊತ್ತಾಗುವುದಿಲ್ಲ, ಗೈಡ್ಗೆ ಗೊತ್ತಾಗುವುದಿಲ್ಲ. ನೋಡಿ, ಈಗ ನಿಮ್ಮ ಮನೆಯಲ್ಲಿ ನಿಮಗೆ ಹುಷಾರಿಲ್ಲ ಅಂದರೆ ಅಮ್ಮ ಮಾಡುವಂಥ ಆಹಾರ ಹೇಗಿರುತ್ತದೆ? ಆ ದೇಹಕ್ಕೆ ಬೇಕಾದ ಆಹಾರವಾಗಿ ಇರುತ್ತದೆ. ಅವತ್ತು ಮನೆಯಲ್ಲಿ ಅನ್ನರಸ ಮಾಡುತ್ತಾರೆ, ಗಂಜಿ ಮಾಡುತ್ತಾರೆ, ಏನೋ ಒಂದು ಇರುತ್ತದೆ. ಅವನಿಗೆ ಹುಷಾರಿಲ್ಲ. ನಾನು ಈಗ ಹೇಳ್ತಿರೋದಲ್ಲ, ಒಂದು 30-40 ವರ್ಷದ ಹಿಂದೆ ಎಲ್ಲ ಮನೆಯಲ್ಲಿ ಒಬ್ಬರಿಗೆ ಹುಷಾರಿಲ್ಲ ಅಂದರೆ ಎಲ್ಲರಿಗೂ ಕೂಡ ಅದೇ ಊಟನೇ, ಎಲ್ಲರಿಗೂ ಅದೇ ಅನ್ನರಸ. ಏನು ಹೇಳುತ್ತಾರಂದರೆ, ಅವನಿಗೆ ಹುಷಾರಿಲ್ಲ ಆದ್ರಿಂದಲೇ ಅನ್ನರಸ. ಅಂದರೆ ಅವತ್ತು ಕುಟುಂಬವಾಗಿ ಹೇಗೆ ಇದ್ವಿ ಅಂದರೆ ಒಬ್ಬನು ಬಾಧಿಸಲ್ಪಟ್ಟ ಅಂದರೆ ನಾವೆಲ್ಲರೂ ಬಾಧಿಸಲ್ಪಡ್ತಿದ್ವಿ ಅಲ್ವಾ? ಆದರೆ ನಿಜವಾಗಿಯೂ ಕೂಡ ಒಬ್ಬ ತಾಯಿ, ಒಬ್ಬ ತಂದೆ, ಇಲ್ಲಿ ವಾಕ್ಯ ಹೇಳುತ್ತದೆ ಒಬ್ಬ ತಂದೆ ತನ್ನ ಮಕ್ಕಳನ್ನು ಹೊತ್ತು ಬರುವ ಹಾಗೆ, ಆ ರೀತಿ ಹೊತ್ತುಕೊಂಡು ಬರುವ ಹಾಗೆ ಒಬ್ಬ ದೇವರೇ ನಮ್ಮ ಜೊತೆಯಲ್ಲಿ ಬರುತ್ತಾರೆ ಅಂದರೆ ಅದನ್ನು ಯೋಚನೆ ಮಾಡಿ ನೋಡಿ. ಮಗನನ್ನು ನೋಡಿಕೊಳ್ಳುವ ಹಾಗೆ ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಿದ್ದಾರೆ. ನೀನು ಬಂದಂಥ ದಾರಿಯಲ್ಲೆಲ್ಲ ನಾನೇನು ಮಾಡುತ್ತೇನೆ? ಜೊತೆಗೆ ಬರುತ್ತೇನೆ. ನಾನು ಈ ವಾಕ್ಯವನ್ನು ಧ್ಯಾನಿಸುತ್ತಾ ಇರುವಾಗ ಒಂದು ಇಬ್ಬರು ತಮ್ಮ ಮಕ್ಕಳನ್ನು ಹೇಗೆ ಕರ್ಕೊಂಡು ಬಂದರು ಎಂಬುದಾಗಿ ಬೈಬಲ್ನಲ್ಲಿ ದೇವರು ನನಗೆ ತಿಳಿಸಿದರು. ಆ ವಾಕ್ಯವನ್ನು ನೀವು ಓದಿರಿ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಿರಿ.
ಬೆಳಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. 4ನೇ ವಾಕ್ಯ. 3ನೆಯ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು 3 ದಿನ ಪ್ರಯಾಣ ಹೋಗಿದೆ. 3 ದಿನ ಪ್ರಯಾಣ ಹೋಗಿದೆ. ಆ ಪ್ರಯಾಣದಲ್ಲಿ ಅಬ್ರಹಾಮನು ತನ್ನ ಮಗನನ್ನು ಕರ್ಕೊಂಡು ಹೋಗುತ್ತಾನೆ. ಅಬ್ರಹಾಮನ್ ಏನು ಮಾಡುತ್ತಾನೆ? ಕತ್ತೆಯ ಮೇಲೆ ತನ್ನ ಮಗನನ್ನು ಕೂರಿಸಿ ಕರ್ಕೊಂಡು ಹೋಗುತ್ತಾನೆ. 3 ದಿನವೂ ಕೂಡ ಅಬ್ರಹಾಮನು ಮಗನನ್ನು ಯಾಕೆ ಕರ್ಕೊಂಡು ಹೋಗ್ತಾನೆ? ಆ 3 ದಿನವೂ ಕೂಡ ಅಬ್ರಹಾಮನು ತನ್ನ ಮಗನನ್ನು ಯಾಕೆ ಕರ್ಕೊಂಡು ಹೋಗ್ತಿದ್ದಾನೆ? ಬಲಿ ಕೊಡುವುದಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ಈಗ ಮಗನಿಗೆ ಗೊತ್ತಿಲ್ಲ ಅಪ್ಪ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ. ಬಲಿ ಕೊಡುವುದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. 3ನೇ ದಿನ ಬೆಟ್ಟದ ಮೇಲೆ ಕೇಳುತ್ತಾನೆ, ಬಲಿಗೆ ಕುರಿ ಎಲ್ಲಿ ಎಂದು. ಅಲ್ಲಿಯ ತನಕ ಅವನಿಗೆ ಗೊತ್ತಿಲ್ಲ. ಹಾಗಾದರೆ ಈ 3 ದಿನವೂ ಕೂಡ ಮಗ ಅಪ್ಪನೊಂದಿಗೆ ಹೇಗೆ ಹೋಗಿರುತ್ತಾನೆ? ಸಂತೋಷವಾಗಿ ಟ್ರಾವೆಲ್. ಅದೇ ಒಂದು ಅಡವಿಯಲ್ಲಿ ಗೂಡಾರದಲ್ಲಿದ್ವಾ? ಅಪ್ಪ ಏನು ಮಾಡ್ತಿದ್ದಾರೆ? ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಅದು ಬೆಳಗ್ಗೆನೇ ಎದ್ದಿದ್ದಾಯಿತು. ಹಾಗೆ ಜಾಲಿಯಾಗಿ ಅಪ್ಪನೊಂದಿಗೆ ಹೋಗ್ತಿದ್ದಾನೆ. 1 ದಿನ 2 ದಿನ ಆಯಿತು, 3 ದಿನ ಆಯಿತು, ಹೋಗ್ತಾನೇ ಇದ್ದಾನೆ. ಹಾಗೆ ಹೋಗ್ತಾ ಹೋಗ್ತಾ ಜಾಲಿಯಾಗಿ ಇದೆ. ಒಂದು ಸ್ಥಳ ಬರುತ್ತದೆ. ಬಂದ ಕೂಡಲೇ ಬಲಿಯನ್ನು ಅರ್ಪಿಸುವುದಕ್ಕೆ ಎಲ್ಲವನ್ನು ಕೂಡ ಸಿದ್ಧ ಮಾಡಿದ್ರೆ ಮಗನಿಗೆ ಡೌಟು. ಅಪ್ಪ ಎಲ್ಲ ತಂದಿದ್ದಾರೆ, ಕಟ್ಟಿಗೆ ತಂದಿದ್ದಾರೆ, ಆದರೆ ಬಲಿಯನ್ನು ಅರ್ಪಿಸುವುದಕ್ಕೆ ಕುರಿ ಎಲ್ಲಿ? ಅಪ್ಪ ಬಲಿ ಕೊಡುವುದಕ್ಕೆ ಕುರಿ ಎಲ್ಲಿ ಎಂಬುದಾಗಿ ಕೇಳಿದ್ರೆ ಅಪ್ಪ ಈಗಲೇ ಕೈಕಾಲು ಕಟ್ಟುತ್ತಿದ್ದಾರೆ. ಹಾಗಾದರೆ ಅವನ ಮನಸ್ಸಿನಲ್ಲಿ ಏನಿರುತ್ತದೆ? ಈ 3 ದಿನವೂ ಕೂಡ ನನ್ನನ್ನು ಯಾಕೆ ಕರ್ಕೊಂಡು ಬಂದರಿ? ಈ 3 ದಿನದ ಪ್ರಯಾಣದ ತಂದೆಯು ತನ್ನ ಮಗನನ್ನು ಹೊತ್ತುಕೊಂಡು ನಡೆಸಿದನಲ್ಲವೇ ಎನ್ನುವುದಕ್ಕೆ ಹಾಗೆ ಆಪೋಸಿಟ್ ಆಗಿ ಇದು ಅದಕ್ಕೆ ಹೇಗೆ ನಡೆಯುತ್ತಾ ಇದೆ? ತದ್ವಿರುದ್ಧವಾಗಿ ನಡೆಯುತ್ತಿದೆ. ಕೆಲವು ಸಮಯದಲ್ಲಿ ನೀವು ನಾನು ದೇವರನ್ನು ಹೀಗೆ ನೋಡುತ್ತಾ ಇದ್ದೇವೆ. ಕೆಲವು ಸಮಯದಲ್ಲಿ ದೇವರು ನಡೆಸುವಂತ ಮಾರ್ಗ ಹಾಗೆ ಇದೆ. ಕೆಲವರೆಲ್ಲ ಹೇಳುತ್ತಾರೆ, ದೇವರು ನನ್ನನ್ನು ಕರ್ಕೊಂಡು ಹೋಗಿ ಈ ರೀತಿಯಾಗಿ ಬಿಟ್ರು ರೀ, ನಾನು ನೆನೆಸಲೇ ಇಲ್ಲ, ದೇವರನ್ನೇ ನಾನು ಹುಡುಕಿದೆ, ಹೇಗೆ ನನಗೆ ಈ ರೀತಿಯಾಗಿ ಆಯಿತು? ಆಗ ದೇವರು ಹೇಳುತ್ತಾರೆ, ನೀನು ಕೈಕಾಲು ಕಟ್ಟುವ ತನಕ ಮಾತ್ರ ನೋಡ್ತಿದ್ಯಾ, ಕತ್ತಿಯನ್ನು ಮೇಲೆ ಬೀಸುವ ತನಕ ನೋಡ್ತಿದ್ಯಾ, ಆದರೆ ನಿನ್ನನ್ನು ನಾನು ಜೀವಂತವಾಗಿ ಎಬ್ಬಿಸಿ ನಿನ್ನ ಸಂತತಿಯನ್ನು ಆಶೀರ್ವದಿಸುವಂಥದ್ದು ಇನ್ನು ಮುಂದೆ ನೀನು ನೋಡಲಿದ್ದೀಯಾ. ನಿನ್ನ ತಂದೆ ನಿನ್ನನ್ನು ಹೊತ್ತುಕೊಂಡು ಬಂದದ್ದು ನಿನ್ನನ್ನು ಬಲಿಯಾಗಿ ಅರ್ಪಿಸುವುದಕ್ಕಾಗಿ ಅಲ್ಲ. ಆದ್ದರಿಂದ ಅಬ್ರಹಾಮನು ಸ್ಪಷ್ಟವಾಗಿ ಹೇಳುತ್ತಾರೆ, ನಾನು ನನ್ನ ಮಗನು ಹಿಂತಿರುಗಿ ಬರುತ್ತೇವೆ, ಕನ್ಫರ್ಮ್ ಆಗಿ ಬರುತ್ತೇವೆ. ಇಲ್ಲಾರಿ ಬಲಿ ಕೇಳಿದ್ದಾರೆ, ಹಿಂತಿರುಗಿ ಹೇಗೆ ಬರುತ್ತೀರಾ? ಅಯ್ಯೋ, ಅವರು ಬಲಿ ಕೇಳಿದ್ದು ಸತ್ಯ, ನಾನು ಕೊಡುವುದಕ್ಕೆ ಬಂದದ್ದು ಸತ್ಯ, ಆದರೆ ಅವರು ಹೇಳಿದ್ದಾರೆ ಈಸಾಕನ ಮೂಲಕವಾಗಿ ನಿನ್ನ ಸಂತತಿಯು ಹರಡುತ್ತದೆ ಎಂಬುದಾಗಿ. ನನಗೆ ಅವರು ಕರೆದುಕೊಂಡು ಬರುವುದಕ್ಕೆ ಹೇಳಿದ್ದು, ಬಲಿಯನ್ನು ಕೊಡುವುದಕ್ಕೆ ಹೇಳಿದ್ದು, ಇದೆಲ್ಲ ಎರಡನೆಯದು. ನನಗೆ ಒಂದು ವಾಗ್ದಾನ ಮಾಡಿದ್ದಾರಲ್ಲ, ಆ ವಾಗ್ದಾನವೇ ಮೇನ್. ಇವನು ಸತ್ತರೂ ಕೂಡ ಅವನನ್ನು ಜೀವಂತವಾಗಿ ಎಬ್ಬಿಸುವುದಕ್ಕೆ ಅವರು ಶಕ್ತರಾಗಿದ್ದಾರೆ. ನಾನು ಬಲಿ ಕೊಡುವುದಕ್ಕೆ ಹೋಗುತ್ತೇನೆ, ದೇವರು ಜೀವಂತವಾಗಿ ಎಬ್ಬಿಸುತ್ತಾರೆ, ನಾನು ತಿರುಗಿ ಬರುವಾಗ ನನ್ನ ಮಗನೊಂದಿಗೆ ಬರುತ್ತೇನೆ. ಇದುವೇ ತಂದೆಗೆ ಇದ್ದಂತಹ ಕಾನ್ಫಿಡೆಂಟ್. ಈ 3 ದಿನವೂ ಕೂಡ ಅಬ್ರಹಾಮನಿಗೆ ಇದೇ ಕಾನ್ಫಿಡೆಂಟ್. 3 ದಿನವೂ ಕೂಡ ಅಬ್ರಹಾಮನಿಗಿದೆ. ಅಬ್ರಹಾಮನ ಪ್ರಕಾರವಾಗಿ ಕೆಲಸಗಾರರಿಗೆ ಹೇಳುವಾಗ ಮಗನೊಂದಿಗೆ ಬರುತ್ತೇನೆಂಬುದಾಗಿ ಕೆಲಸಗಾರನಿಗೆ ಹೇಳಿದ್ದಲ್ಲ, ಅವನು ಮನೆಯಿಂದ ಹೊರಡುವಾಗಲೂ ಕೂಡ ಸಾರಳಿಗೆ ಅದೇ ಹೇಳಿರುತ್ತಾನೆ, ಎಲ್ರಿ ಹೋಗುತ್ತಾ ಇದ್ದೀರಾ? ಮಗನನ್ನು ಕರ್ಕೊಂಡು ಮೋರಿಯಾ ಬೆಟ್ಟಕ್ಕೆ ಹೋಗಿ ಬರುತ್ತೇನೆ ಅಮ್ಮ. ಮಗ ಹುಷಾರಾಗಿ ನಾನು ಕರ್ಕೊಂಡು ಬರುತ್ತೇನೆ. ಆ ರೀತಿಯಾಗಿರುವಾಗ ಅವರು ಕನ್ಫರ್ಮ್ ಆಗಿ ಸಾರಾಳಿಗೆ ಆಗಿರಬಹುದು, ಯಾರಿಗೆ ಆಗಿರಬಹುದು, ಅವ್ರು ಹೇಳುವಂತ ಮಾತೇನಾಗಿದೆ? ಮತ್ತೆ ಖಂಡಿತ ಕರ್ಕೊಂಡು ಬರುತ್ತೇನೆ. ಆದರೆ ಒಳಗೆ ಅವನಿಗೆ ಗೊತ್ತು, ನೀನೇನ್ ಮಾಡುತ್ತೇನೆ? ಬಲಿ ಕೊಡುತ್ತೇನೆ. ಬಲಿಯನ್ನು ಕೊಡುವುದು ಸತ್ಯ, ಹಿಂತಿರುಗಿ ಬರುವಂಥದ್ದು ಸತ್ಯ. ನಿನ್ನ ತಂದೆ ನಿನ್ನನ್ನು ಹೊತ್ತುಕೊಂಡು ಬಂದದ್ದು ಯಾಕೆ ಗೊತ್ತಾ? ಕನ್ಫರ್ಮ್ ಆಗಿ ಸಾಯಿಸುವುದಕ್ಕಾಗಿ ಅಲ್ಲ. ಅಲ್ಲಿ ನಡೆಸುವಾಗ ಮಾರ್ಗ ಸ್ವಲ್ಪ ಕಠಿಣವಾಗಿರಬಹುದು, ಆದ್ದರಿಂದ ಮಾತನ್ನು ಹೇಳುತ್ತಾರೆ, ನೀನು ನಡೆದುಕೊಂಡು ಬಂದಂಥ ಎಲ್ಲಾ ಸ್ಥಳದಲ್ಲೂ ಆ ಮಾರ್ಗದಲ್ಲಿ ಏನಿದೆ ಗೊತ್ತಾ? ಕೆಂಪು ಸಮುದ್ರ ಇದೆ, ಆ ಮಾರ್ಗದಲ್ಲಿ ಅಡವಿ ಇದೆ, ಆ ಮಾರ್ಗದಲ್ಲಿ ಕೆಲವು ಸಮಯದಲ್ಲಿ ಊಟ ಇಲ್ಲದೆ ಇರುವಂತ ಪರಿಸ್ಥಿತಿ ಇದೆ, ಕೆಲವು ಸಮಯದಲ್ಲಿ ನೀರಿಲ್ಲದೆ ಇರುವಂತ ಪರಿಸ್ಥಿತಿ ಬರುತ್ತದೆ, ಕೆಲವು ಸಮಯದಲ್ಲಿ ಸಮಸ್ಯೆಗಳು ಬರುತ್ತದೆ. ಆದರೆ ದೇವರು ಹೇಳುತ್ತಾರೆ, ಎಲ್ಲಾ ವಿಧದಲ್ಲೂ ಕೂಡ ನಿನ್ನನ್ನು ಹೊತ್ತುಕೊಂಡು ಬಂದೆ. ಕೆಂಪು ಸಮುದ್ರ ನಿನ್ನನ್ನು ಅಳಿಸುವುದಕ್ಕಾಗಿ ಅಲ್ಲ, ನಿನಗೋಸ್ಕರ ವಿಭಾಗಿಸುವುದಕ್ಕೆ. ಅರಣ್ಯ ನಿನ್ನನ್ನು ಅಳಿಸಿ ಹಾಕಲಿಲ್ಲ, ಅರಣ್ಯದಲ್ಲೇ ಮೇಘಸ್ತಂಭವನ್ನು ಕೊಟ್ಟರು. ಹಸಿವು ನಿನ್ನನ್ನು ಸಾಯಿಸಲಿಲ್ಲ, ಮನ್ನವನ್ನು ಕೊಟ್ಟರು. ದಾಹ ನಿನ್ನನ್ನು ಸಾಯಿಸಲಿಲ್ಲ, ನೀರನ್ನು ಕೊಟ್ಟರು. ನೀನು ಹಾದು ಬಂದಂತ ಮಾರ್ಗ ಕಠಿಣ, ಆದರೆ ಯಾವುದರಲ್ಲಿ ನಿನ್ನನ್ನು ಸಾಯುವಂತೆ ಮಾಡಿದ್ದಾರೆ ಅದನ್ನು ಹೇಳು. ಎಲ್ಲಿ ನಿನ್ನನ್ನು ಕೈ ಬಿಟ್ಟರು ಅದನ್ನು ಮಾತ್ರ ಹೇಳು. ನೀನು ನಡೆದು ಬಂದಂತ ಮಾರ್ಗವನ್ನೇ ಹೇಳುತ್ತಾ ಇದೀಯಾ. ಓ, ನಾನು ಕಷ್ಟಪಟ್ಟೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ. ದೇವ್ರು ಹೇಳುತ್ತಾರೆ, ನೀನು ಕಷ್ಟಪಟ್ಟಿದ್ದೆಲ್ಲ ಸತ್ಯನೇ, ಆದರೆ ನಾನು ನಿನ್ನ ಕೈ ಬಿಟ್ನಾ? ನಿನ್ನನ್ನೆಲ್ಲಾದ್ರೂ ನಾನು ಅಳಿಸಿ ಹಾಕುದ್ನಾ? ಅಥವಾ ನಿನ್ನನ್ನು ಬಲಿ ಕೊಟ್ನಾ? ತಂದೆ ತನ್ನ ಮಗನನ್ನು ಹೊತ್ತುಕೊಂಡು ಬರುವ ಹಾಗೆ ನಾನು ಇಲ್ಲಿಯ ತನಕ ನಿನ್ನನ್ನು ಹೊತ್ತುಕೊಂಡು ಬಂದಿದ್ದೇನೆ. ನೀನು ಹೋಗುವ ಸ್ಥಳದಲ್ಲೆಲ್ಲ ನಾನು ನಿನ್ನನ್ನು ಹೊತ್ತುಕೊಂಡು ಹೋಗುತ್ತೇನೆ. ಆ ಒಂದು ನಂಬಿಕೆಯೇ, ನಾನು ಹೇಳುತ್ತೇನೆ, ಆ ನಂಬಿಕೆಯೇ
ಬರುವಿಕೆ ತನಕ ನಮ್ಮೆಲ್ಲರಿಗೂ ಇದೆ. ಆ ರೀತಿ ಇರಬೇಕು. ಅವತ್ತು ಇದ್ರು ನೋಡಿ. ಈಗ ನಾನೇನು ಹೇಳ್ಬಾರ್ದು? ನಮ್ಮ ಅಪ್ಪ ನನ್ನನ್ನು ಬಲಿ ಕೊಡುವುದಕ್ಕೆ ಕರ್ಕೊಂಡೋದ್ರು, ಇಲ್ಲ. ನಮ್ಮ ಅಪ್ಪ ಅದರ ನಡುವೆ ನನ್ನನ್ನು ಕಾಪಾಡುವುದಕ್ಕೆ ಕರ್ಕೊಂಡೋದ್ರು. ನಡೆಸಿದಂಥ ಮಾರ್ಗ ಕಠಿಣ. ನಾನು ಹೇಳುತ್ತೇನೆ, ಯೇಸು ಕ್ರಿಸ್ತನನ್ನು ಉಪದ್ರವದ ನಡುವೆ ನೀವು ತಿಳ್ಕೊಳ್ಳಲು ಸಾಧ್ಯ. ಅಲ್ಲಿ ಅವರ ಕರ ಹೇಗೆ ಕೆಲಸ ಮಾಡುತ್ತದೆ ಎಂಬುದಾಗಿ ನೀವು ನೋಡುತ್ತೀರಾ. ಆಹಾರವೇ ಬರದೇ ಇರುವಂತಹ ಸ್ಥಳದಲ್ಲಿ ಹೇಗೆ ಬರುತ್ತದೆ ಎಂಬುದಾಗಿ ನೀವು ನೋಡಬೇಕು. ಎಲ್ಲರಿಗೂ ಊಟ ಬರುವಂತಹ ಸ್ಥಳದಲ್ಲಿ ನೀನು ಕೂಡ ಸಂಪಾದನೆ ಮಾಡಿ 5 ಸ್ಟಾರ್ ಹೋಟೆಲ್ ತಿನ್ನುವುದೇನುವಂಥದ್ದು ನಾರ್ಮಲ್. ನಿನ್ನ ಹಾಗೆ ಎಲ್ಲರೂ ತಿನ್ನುತ್ತಾರೆ. ಆದರೆ ಅರಣ್ಯದಲ್ಲಿ ಮನ್ನಾವನ್ನು ಅವರಿಂದ ಕರೆಯಲ್ಪಟ್ಟವರು ಮಾತ್ರ ತಿನ್ನುತ್ತಾರೆ. ಬೇರೆ ಯಾರು ಕೂಡ ತಿನ್ನುವುದಿಲ್ಲ. ಅದು ದೇವರು ನಿನಗೂ ನನಗೂ ಇಟ್ಟಿರುವಂಥದ್ದು. ನೀವೇನು ಆಸೆ ಪಡುತ್ತಾ ಇದ್ದೀರಾ? ಎಲ್ಲರ ಹಾಗೆ ನಾನು ಕೂಡ ಕೂತು 5 ಸ್ಟಾರ್ ಹೋಟೆಲ್ ಜಾಲಿಯಾಗಿ ತಿನ್ಬೇಕು. ನೀನು 10ರಲ್ಲಿ 11 ಲೆಕ್ಕದಲ್ಲೇ ಇರೋದಿಲ್ಲ, ಲಿಸ್ಟಲ್ಲೇ ಇರೋದಿಲ್ಲ. ನೀನು ಎಲ್ಲರೊಂದಿಗೆ ಸೇರಿ ಸತ್ತು ಹೋಗುತ್ತೀಯ. ಆದರೆ ಅರಣ್ಯದಲ್ಲಿ ಒಬ್ಬ ತಿನ್ನುತ್ತಾನೆ ಅಲ್ವಾ, ಅವನೇ ಲಿಸ್ಟಲ್ಲಿ ಬರುತ್ತಾನೆ. ಅವನೇ ಪ್ರತ್ಯೇಕವಾಗಿ ಬರುತ್ತಾನೆ. ದೇವರು ಆ ಮಾರ್ಗದಲ್ಲಿ ಯಾಕೆ ನಡೆಸುತ್ತಾರೆ? ತಂದೆಯು ತನ್ನ ಮಕ್ಕಳನ್ನು ಹೊತ್ತುಕೊಂಡು ನಡೆಸುವ ಹಾಗೆ. ಅಬ್ರಹಾಮನು ತನ್ನ ಮಗನನ್ನು ಕರ್ಕೊಂಡು ಹೋಗುವಾಗ ಅವನ ಮಗ ಅಂದುಕೊಂಡಿರುತ್ತಾನೆ, ಅಪ್ಪ ಜಾಲಿಯಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಕತ್ತಿ ಮೇಲೆತ್ತುವಾಗ ಅಂದುಕೊಳ್ಳುತ್ತಾನೆ, ಅಯ್ಯೋ ಅಪ್ಪ ಕತ್ತರಿಸೋಕೆ ನೋಡ್ತಿದ್ದಾರೆ. ಆದರೆ ಅಪ್ಪನಿಗೆ ಚೆನ್ನಾಗಿ ಗೊತ್ತು, ನಾನು ಯಾವಾಗಲೇ ಕರ್ಕೊಂಡೋದ್ರು ಕೂಡ ಕತ್ತರಿಸುವುದಕ್ಕೆ ಕರ್ಕೊಂಡೋದ್ರು, ಬಲಿಯನ್ನು ಅರ್ಪಿಸುವುದಕ್ಕೆ ಕರ್ಕೊಂಡೋದ್ರು. ನನಗೆ ಒಂದು ಗೊತ್ತು, ನೀನು ಜೀವಂತವಾಗಿ ಹಿಂತಿರುಗಿ ಬರುತ್ತೀಯ. ಅದು ಅಬ್ರಹಾಮನಿಗೆ ಗೊತ್ತು ಎನ್ನುವುದನ್ನು ನೀವು ಹೇಗೆ ಕಂಡುಹಿಡಿಯಬಹುದು ಅಂದರೆ, ಇಷ್ಮಾಯೇಲನನ್ನು ಕಳುಹಿಸುತ್ತಾರೆ. ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 11ನೇ ವಾಕ್ಯ. ಮಗನ ದೆಸೆಯಿಂದ ಈ ಮಾತು ಅಬ್ರಹಾಮನಿಗೆ ಬಹು ದುಃಖವನ್ನು ಹುಟ್ಟಿಸಿತು. ಈಗ ಯೋಚನೆ ಮಾಡಿ ನೋಡಿ, ಕಳುಹಿಸಿಬಿಡು ಅಂತ ಹೇಳಿದ್ರು. ನೀನು ಅರಣ್ಯಕ್ಕೆ ಏನ್ ಮಾಡು? ಕಳುಹಿಸಿ ಬಿಡು. ಇದುವೇ ಅವನಿಗೆ ದುಃಖಕರವಾಗಿ ಇತ್ತು ಅಂದರೆ, ಮಗನನ್ನು ದೇವರು ಕೇಳುತ್ತಾ ಇದ್ದಾರೆ, ಕತ್ತರಿಸು, ಬಲಿಯಾಗಿ ಕೊಡು ಅಂತ ಹೇಳುವುದಾದರೆ ಈ ಕಾರ್ಯ ಅಬ್ರಹಾಮನಿಗೆ ಹೇಗಿರುತ್ತದೆ? ಅದಿನ್ನೂ ಬಹಳ ದುಃಖಕರವಾಗಿರುತ್ತದೆ. ಇದೇ ಬಹಳ ದುಃಖ ಅಂದರೆ ಇದಕ್ಕಿಂತ ದುಃಖಕರವಾಗಿರಬೇಕು. ಆದರೆ ವಾಕ್ಯ ಹೇಳುತ್ತದೆ ಅವನಿಗೆ ದುಃಖವೇ ಇಲ್ಲ. ಅವನೇನು ಮಾಡುತ್ತಾನಂದ್ರೆ, ಬೆಳಗ್ಗೆನೇ ಎದ್ದು ಮಗನನ್ನು ಕರ್ಕೊಂಡು, ಬಾರೋ ಹೋಗೋಣ, ಇಲ್ಲಪ್ಪ ಹೋಗಿ ಬರೋಣ ಬಾ. ಕೆಲಸಗಾರರು ಕೇಳುತ್ತಾರೆ, ಎಲ್ಲಿ ಹೋಗ್ತಿದ್ದೀರಾ? ಮೇಲೆ ಹೋಗಿ ಬರುತ್ತೇವೆ. ಮಗ ಕೇಳುತ್ತಾನೆ, ಯಾಕಪ್ಪ? ನಿನ್ನನ್ನು ಬಲಿ ಕೊಡುವುದಕ್ಕೆ ಬಂದೆ. ಹೋಗಿ ಬರೋಣ ಅಂದ್ವಿ, ಹೋಗಿ ಬರೋಣ ಕಣೋ. ಬರೋಣ. ಏನಪ್ಪ ಈಗ ಕತ್ತರಿಸ್ತಾ ಇದ್ದೀರಾ? ಹೋಗಿ ಬರೋಣ ಕಣೋ. ಕೈಕಾಲು ಕಟ್ತಾ ಇದ್ದೀರಾ, ಮತ್ತೆ ಹೋಗೋಣ ಅನ್ನುತ್ತಿದ್ದೀರಾ? ಬರೋಣ ಕಣೋ. ಅಪ್ಪ ನನಗೆ ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಗ್ತಿದೆ ಕಣೋ, ನಿನಗೆ ಅರ್ಥ ಆಗೋದಿಲ್ಲ. ಕೆಲವು ಸಮಯದಲ್ಲಿ ದೇವರು ಹೇಳುವಂತ ಕಾರ್ಯವು ನಮಗೆ ಅರ್ಥವಾಗುವುದಿಲ್ಲ. ಆದರೆ ದೇವರಿಗೆ ತಿಳಿದಿದೆ ಏನಂತ. ನಮಗೆ ತಿಳಿಯಬೇಕೆನ್ನುವಂತ ಅವಶ್ಯಕತೆನೂ ಇಲ್ಲ. ಕತ್ತಿ ಮೇಲೆತ್ತಿದ್ದಾಯಿತು, ಈಸಾಕನ ಅಂದುಕೊಂಡ ಕತೆ ಮುಗಿಯಿತಂತ. ಇದಕ್ಕಾಗಿ ತಂದೆ ಹೊತ್ತುಕೊಂಡು ಬರುವ ಹಾಗೆ ಹೊತ್ಕೊಂಡು ಬಂದ್ರೋ? ನನ್ನನ್ನು ಕತ್ತರಿಸುವುದಕ್ಕಾಗಿ ಕರ್ಕೊಂಡು ಬಂದ್ರ? ಈ ಸಮಸ್ಯೆಗಾಗಿ ಕರ್ಕೊಂಡು ಬಂದ್ರ? ಈ ಉಪದ್ರವದಲ್ಲಿ ಬಿಡುವುದಕ್ಕಾಗಿ ಕರ್ಕೊಂಡು ಬಂದ್ರ? ನೀವು ಕೂಡ ಅನೇಕ ಸಮಯದಲ್ಲಿ ಕೇಳಿರುತ್ತೀರಾ. ದೇವರು ಹೇಳುತ್ತಾರೆ, ಇಲ್ಲ, ಕತ್ತಿ ಮೇಲೆತ್ತುವ ತನಕ ನೀನು ತಾಳ್ಮೆಯಿಂದ ಇರು. ಒಂದು ದಿನ ಬರುತ್ತದೆ, ಅಷ್ಟೇನೆ, ವಿಷಯ ಮುಗಿಯಿತು. ಒಂದು ದಿನವೂ ಕೂಡ ದೇವರು ನಿಮ್ಮನ್ನು ನನ್ನನ್ನು ಸಾಯುವಂತೆ ಮಾಡುವುದಿಲ್ಲ. ಕರ್ತನು ಹೊತ್ತುಕೊಂಡು ಹೋಗುತ್ತಾರೆ, ಉಪದ್ರವದ ಮಾರ್ಗದಲ್ಲೇ ನಡೆಸುತ್ತಾರೆ. ಆದರೆ ಒಂದು ದಿನವೂ ಕೂಡ ಬಿಡುವುದಿಲ್ಲ. ಈಗ ಅಬ್ರಹಾಮನು ಸಾಯುವಾಗ ವಾಕ್ಯ ಹೇಳುತ್ತದೆ, ಇಷ್ಮಾಯೇಲನು ಈಸಾಕನು. ಅದು ನನಗೆ ಬಹಳ ಇಷ್ಟವಾದ ವಾಕ್ಯ. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿರಿ. ಅವನ ಮಕ್ಕಳಾದ ಈಸಾಕ್, ಇಷ್ಮಾಯೇಲರು ಇತ್ತಿಯನಾದ ಚೋಹಾರನ ಮಗ ಎಫ್ರೋನನ ಭೂಮಿಯಲ್ಲಿರುವ ಮಕ್ಬೇಲಾದ ಗವಿಯಲ್ಲಿ ಅವನಿಗೆ ಸಮಾಧಿ ಮಾಡಿದರು. ಇದೇ ಮುಖ್ಯ. ಚೆನ್ನಾಗಿ ಗಮನಿಸಿರಿ. ಒಬ್ಬ ಆಚೆ ಓಡಿಸಲ್ಪಟ್ಟವನು. ಅವನ ದೃಷ್ಟಿಯಲ್ಲಿ ನಮ್ಮ ಅಪ್ಪ ನನ್ನನ್ನು, ನನ್ನ ಅಮ್ಮನನ್ನು ಏನ್ ಮಾಡಿದ್ದಾರೆ? ಅಪ್ಪ ನಮ್ಮಿಬ್ಬರನ್ನು ಏನ್ ಮಾಡಿದ್ದಾರೆ? ಆಚೆ ಓಡಿಸಿದ್ದಾರೆ. ಇನ್ನೊಬ್ಬನ ದೃಷ್ಟಿಯಲ್ಲಿ ಅಪ್ಪ ಏನ್ ಮಾಡಿದ್ದಾರೆ? ನನ್ನನ್ನು ಕತ್ತರಿಸುವುದಕ್ಕೆ ಹೋಗಿದ್ದಾರೆ. ಇಬ್ಬರಿಗೂ ಕೂಡ ಅಪ್ಪ ಅಂದ್ರೆ ಅಷ್ಟೊಂದು ಹಗೆತನ. ಏನಿದು, ನಮ್ಮ ಅಪ್ಪ ಒಂದು ಕಾಲದಲ್ಲಿ ನಮ್ಮನ್ನು ಹೀಗೆ ಮಾಡಿದ್ರು, ಇನ್ನೇ ಅವರು ನಮಗೆ ಅವಶ್ಯವಿಲ್ಲ, ಆ ರೀತಿಯಾಗಿ. ಆದರೆ ವಾಕ್ಯ ಹೇಳುತ್ತದೆ, ಇಬ್ಬರು ಕೂಡ ಬಂದು ಅವನನ್ನು ಸಮಾಧಿ ಮಾಡಿದರು. ಆಚೆ ಓಡಿಸಲ್ಪಟ್ಟವನು ಕೂಡ ಬಂದು ಸಮಾಧಿ ಮಾಡಿದನು. ಬಲಿಯಾಗಬೇಕಾದವನು ಕೂಡ ಬಂದು ಸಮಾಧಿ ಮಾಡಿದನು. ಯಾಕೆ ಗೊತ್ತಾ? ಒಂದು ದಿನ ಅಬ್ರಹಾಮನು ಬಹಳ ವಯಸ್ಸಾದವನಾಗಿ ಸತ್ತು ಹೋದ. ಆಗಲೇ ಇವರೆಲ್ಲರಿಗೂ ಕೂಡ ಗೊತ್ತಾಗುತ್ತದೆ, ಇದುವರೆಗೂ ಅಬ್ರಹಾಮನು ಮಾಡಿದಂಥದ್ದೆಲ್ಲವೂ ಕೂಡ ಕರ್ತನ ಚಿತ್ತಾನುಸಾರವಾಗಿ ಮಾಡಿದನು. ನಮ್ಮ ಅಪ್ಪ ನಮಗೆ ಇಟ್ಟಿರುವಂಥದ್ದೆಲ್ಲವೂ ಕೂಡ ಆಶೀರ್ವಾದವೇ. ಅವತ್ತು ನಮ್ಮ ದೃಷ್ಟಿಯಲ್ಲಿ ಅದು ತಪ್ಪಾಗಿ ಇತ್ತು. ಆದ್ರೆ ಇವತ್ತು ನನಗೆ ಗೊತ್ತಾಗ್ತಾ ಇದೆ, ಅವತ್ತು ನಮ್ಮ ಅಪ್ಪ ಮಾಡಿದ್ದು ನನ್ನ ದೃಷ್ಟಿಯಲ್ಲಿ ತಪ್ಪಾಗಿ ಇತ್ತು. ಇವತ್ತು ನನಗೆ ಗೊತ್ತಾಗ್ತಾ ಇದೆ, ನಮ್ಮ ಅಪ್ಪ ಮಾಡಿದ್ದು ಸರಿ, ನಮ್ಮಪ್ಪ ನಡೆಸಿಕೊಂಡು ಬಂದದ್ದು ಸರಿ. ಒಂದು ದಿನ ನೀವು ನೆನೆಸುತ್ತೀರಾ, ದೇವರು ನಿಮ್ಮನ್ನು ನಡೆಸಿಕೊಂಡು ಬಂದಂತಹ ಮಾರ್ಗ ನಿಮ್ಮನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ, ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿ. ದಾಟಿ ಬರುವಂಥ ರೂಟನ್ನು ಇಟ್ಟು ಡಿಸೈಡ್ ಮಾಡಬೇಡಿ. ಅನೇಕ ಸಮಯದಲ್ಲಿ ದೇವರು ನಡೆಸಿಕೊಂಡು ಬರುವಂಥ ಮಾರ್ಗ ಕಠಿಣವಾಗಿರುತ್ತದೆ. ನಾವು ದುಃಖಕರವಾಗಿಯೇ ದಾಟಿ ಹೋಗುತ್ತೇವೆ. ಈ ಕಾರ್ಯ ನನಗೆ ದುಃಖಕರವಾಗಿತ್ತು, ಆದರೆ ಅಂತ್ಯವು ಸಂಪೂರ್ಣವಾಗಿ ಇತ್ತು. ಒಂದನ್ನು ಮಾತ್ರ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ, ನಿನ್ನ ದೇವರಾಗಿರುವ ಕರ್ತನ ಕರದಲ್ಲಿ ಕೇಡೆನ್ನುವಂಥದ್ದು ಇಲ್ಲವೇ ಇಲ್ಲ. ಅವರು ನಡೆಸಿಕೊಂಡು ಹೋಗುವಂಥ ಎಲ್ಲಾ ಮಾರ್ಗವೂ ಕೂಡ ಆಶೀರ್ವಾದಕರವಾದ ಮಾರ್ಗ.
ಎಲ್ಲವೂ ಆಶೀರ್ವಾದ. ಅವರು ಕತ್ತಿ ಮೇಲೆ ಬೀಸಿದ್ರು ಆಶೀರ್ವಾದ. ಒಂದು ತತ್ತಿ ನೀರನ್ನು ಕೊಟ್ಟು ತಳ್ಳಿದ್ರು ಆಶೀರ್ವಾದ. ಅಪ್ಪ ಅಮ್ಮನನ್ನು ಆಚೆ ಓಡಿಸಿದ್ರು ಆಶೀರ್ವಾದ. ಏನೇ ಮಾಡಿದ್ರೂ ಕೂಡ ಆಶೀರ್ವಾದ. ಯಾಕೆ ಅಂತ ಗೊತ್ತಿಲ್ಲ, ಆದರೆ ಅದು ಆಶೀರ್ವಾದನೇ. ಆದರೆ ಹಿಡಿದಿರುವಂಥದ್ದು ತಂದೆಯಾಗಿರಬೇಕು. ಕರ ಹಿಡಿದಿರುವುದು ಯಾರಾಗಿರಬೇಕು? ತಂದೆಯಾಗಿರಬೇಕು. ಇನ್ನೊಬ್ಬ ತಂದೆಯ ಕುರಿತಾಗಿ ಹೇಳಿ ನಾನು ಮುಗಿಸುತ್ತೇನೆ, ಓದಿರಿ. ಅದೇ ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 22ನೇ ವಾಕ್ಯವನ್ನು ಓದೋಣ. ಆ ರಾತ್ರಿ ಅವನು ತನ್ನ 2 ಹೆಂಡರನ್ನು 2 ದಾಸಿಯರನ್ನು 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಎಬ್ಬೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಈ ಸಂಭವ ನಿಮ್ಮೆಲ್ಲರಿಗೂ ಗೊತ್ತು. ಏಸಾವ ಕೊಲ್ಲುವುದಕ್ಕೆ ಬರುತ್ತಾ ಇದ್ದಾನೆಂಬುದಾಗಿ ಇವರು ಅಂದುಕೊಳ್ಳುತ್ತಾರೆ. ಈಗ ಇವರೊಂದು ಐಡಿಯಾ ಮಾಡುತ್ತಾರೆ. ಏನ್ ಮಾಡುತ್ತಾರೆ ಅಂದ್ರೆ, ತನ್ನ 2 ಹೆಂಡತಿಯರನ್ನು, ತನ್ನ 2 ದಾಸಿಯರನ್ನು, ತನ್ನ 11 ಮಕ್ಕಳನ್ನು ಕೂಡ ಕರ್ಕೊಂಡು ಎಬ್ಬೋಕ್ ಹೊಳೆಯನ್ನು ಏನ್ ಮಾಡಿದಂತೆ? ದಾಟುವ ಸ್ಥಳದಲ್ಲಿ ದಾಟಿದನು ಅಂತ ಇದೆ. ಇದು ಯಾಕೆ ಅಂತ ಕೇಳುವುದಾದರೆ, ಇನ್ನೊಂದು ಕಡೆಯಲ್ಲೂ ಕೂಡ ಇರುತ್ತದೆ. ಅವನೇನ್ ಮಾಡುತ್ತಾನೆ ಅಂದರೆ, ಮೊದಲು ಒಂದು ಗ್ರೂಪನ್ನು ನಿಲ್ಲಿಸುತ್ತಾನೆ. ಯಾಕೋಬನು ಕಣ್ಣೆತ್ತಿ ನೋಡಿದಾಗ ಏಸಾವನು 400 ಮಂದಿ ಮನುಷ್ಯರ ಸಮೇತ ಬರುವುದನ್ನು ಕಂಡನು. ಆಗ ಅವನು ಲೇಯಳಿಗೆ ರಾಹೇಲಳಿಗೂ 2 ದಾಸಿಯರಿಗೂ ಅವರವರ ಮಕ್ಕಳನ್ನು ಒಪ್ಪಿಸಿ ಅವರನ್ನು ಬೇರೆ ಬೇರೆ ಮಾಡಿ, ಮುಂದಗಡೆಯಲ್ಲಿ ದಾಸಿಯರನ್ನು, ಅವರ ಮಕ್ಕಳನ್ನು, ಅವರ ಹಿಂದೆ ಲೇಯಳನ್ನು, ಆಕೆಯ ಮಕ್ಕಳನ್ನು, ಕಟ್ಟಕಡೆಯಲ್ಲಿ ರಾಹೇಲನನ್ನು, ಯೋಸೇಫನನ್ನು ಬರಮಾಡಿದನು. ತಾನೇ ಅವರ ಮುಂದಾಗಿ ಹೋಗಿ ತನ್ನ ಅಣ್ಣನಿಗೆ ಸಮೀಪಿಸುತ್ತಿರುವಾಗ 7 ಸಾರಿ ನೆಲದ ತನಕ ಬೊಗ್ಗಿ ನಮಸ್ಕರಿಸಿದನು. ಅಲ್ಲಿ ಆ ಆರ್ಡರನ್ನು ನೀವು ಚೆನ್ನಾಗಿ ಗಮನಿಸಿ ನೋಡಿ. ನನಗೆ ಇದನ್ನು ನೋಡಿದ ಕೂಡಲೇ ಯಾಕೋಬನು ಕೆಟ್ಟವನ ಒಳ್ಳೆಯವನಂತಾನೆ ಗೊತ್ತಾಗೋದಿಲ್ಲ. ಇಲ್ಲ, ಯಾಕೋಬನು ಒಳ್ಳೆಯವನೇ. ನೀವು ಹಾಗೆ ಅಂದ್ಕೊಳ್ಬೇಡಿ, ಏನ್ರಿ ಯಾಕೋಬನು ಕೆಟ್ಟವನಂತ ಅಂತಿದ್ದೀರಾ ಅಂತ. ಒಬ್ಬ ಸರಾಸರಿ ಮನುಷ್ಯನಾಗಿ ಯೋಚನೆ ಮಾಡಿ ನೋಡಿ. ಫಸ್ಟ್ ಅವನು ಏನ್ ಮಾಡುತ್ತಾನೆ ಅಂದ್ರೆ, ವಾಕ್ಯ ಹೇಳುತ್ತದೆ, ದಾಸಿಯರನ್ನು, ಅವರ ಮಕ್ಕಳನ್ನು ಮೊದಲು ನಿಲ್ಲಿಸಿ. ಅವನು ಯಾಕೆ ಫಸ್ಟ್ ಅವರನ್ನು ನಿಲ್ಲಿಸುತ್ತಾನೆ? ಏಸಾವ ಬಂದು ಒಡೆಯುತ್ತಾನೆ ಅಂತ ಗೊತ್ತಿದೆ. ಅವನು ಹೊಡೆದರೆ ಅದರ ಪರಿಣಾಮ ಫಸ್ಟ್ ಯಾರಿಗಾಗಬೇಕು? ದಾಸಿಯರಿಗೂ ಅವರ ಮಕ್ಕಳಿಗೆ ಆಗಲಿ. ಅದು ಕೂಡ ಇವನು ಹೆತ್ತಿದ್ದೆ. ಅವರು ಕೂಡ ಯಾಕೋಬನ ಮಕ್ಕಳೇ. ಆದರೂ ಕೂಡ ಫಸ್ಟ್ ಯಾರು ನಿಲ್ಲಬೇಕು? ನಿಂತ್ಕೊಳ್ಳಿ. ನೆಕ್ಸ್ಟ್ ಯಾರು ನಿಲ್ಲಿಸುತ್ತಾನೆ? ಲೇಯಳನ್ನು, ಅವಳ ಮಕ್ಕಳನ್ನು. ಈಗ ಈಕೆಯು ಕೂಡ ಅವನ ಹೆಂಡತಿ. ಮೊದಲು ದಾಸಿ, ಇವಳು ಈತನ ಹೆಂಡತಿ. ಆದರೆ 2 ಹೆಂಡತಿಯರಲ್ಲಿ ಲೇಯಳನ್ನು ಮೊದಲು ನಿಲ್ಲಿಸಿ ರಾಹೇಲನನ್ನು ಎಲ್ಲಿ ನಿಲ್ಲಿಸುತ್ತಿದ್ದಾನೆ? ಕಡೆಯದಾಗಿ ನಿಲ್ಲಿಸುತ್ತಾನೆ. ರಾಹೇಲನನ್ನು ಯೋಸೇಫರನ್ನು ಎಲ್ಲಿ ನಿಲ್ಲಿಸುತ್ತಾನೆ? ಕಡೆಯದಾಗಿ. ಹಾಗಂದ್ರೆ ಏನರ್ಥ? ನೀನು ಹೊಡೆದುಕೊಂಡೇ ಬಾ. ರಾಹೇಲನನ್ನು ಯೋಸೇಫನನ್ನು ಕಡೆಯದಾಗಿ ನೋಡೋಣ. ಆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ನಿಮಗೆ? ನಾನು ಲೋಕ ಪ್ರಕಾರವಾಗಿ ಹೇಳುತ್ತಿದ್ದೇನೆ. ಕೆಲವು ಸಮಯದಲ್ಲಿ ಹಾಗೆ ಹೋಗುವಾಗ ಮುಂದೆ ನಾವು ಲೀಸ್ಟ್ ಆಗಿರುವಂಥದ್ದನ್ನು, ಇದು ಹೋಗ್ಲಿರಿ, ಇದು ಹೋದ್ರೂ ಪರವಾಗಿಲ್ಲ, ಆ ನಂತರ ನಾವೇನು ಮಾಡೋಣ, ಇದನ್ನಾದರೂ ನೋಡ್ಕೊಳ್ಳೋಣ. ಸರಿ, ಅವನು ಮುಂದೆ ಬಂದ. ಈಗ ನೆಕ್ಸ್ಟ್ ಯಾರು? ಲೇಯಾಳು. ಇದು ಕೂಡ ಹೋದ್ರೆ ಹೋಗ್ಲಿರಿ, ಆದರೆ ರಾಹೇಲಳು ಯೋಸೇಫನ್ ಮಾತ್ರ ಇರಲಿ. ಅದು ಕಡೆಯದಾಗಿ ಬೇಕಾದರೂ ಹೋಗಲಿ. ಹಾಗಾದರೆ ಅವನ ಪ್ರೀತಿ ಯಾರ ಮೇಲೆ ಅಧಿಕವಾಗಿ ಇದೆ? ರಾಹೇಲಳ ಮೇಲೆಯೂ ಯೋಸೇಫನ ಮೇಲೆಯೂ. ಹಾಗೆ ತಾನೇ ನಾವು ಅಂದ್ಕೊಳ್ತೇವೆ. ಈ ವಾಕ್ಯದ ಪ್ರಕಾರ ಹೀಗೆ ತಾನೇ ಇದೆ. ಸರಿ, ಈಗ ಈ ರೀತಿಯಾಗಿ ಓದಿ. 2ನೇ ವಾಕ್ಯ ಓದಿರಿ. ದಾಸಿಯರನ್ನು, ಅವರ ಮಕ್ಕಳನ್ನು, ಅವರ ಹಿಂದೆ ಲೇಯಳನ್ನು, ಆಕೆಯ ಮಕ್ಕಳನ್ನು, ಕಟ್ಟಕಡೆಯಲ್ಲಿ ರಾಹೇಲನನ್ನು, ಯೋಸೇಫನನ್ನು ಬರಮಾಡಿದನು. ನಿಲ್ಲಿಸುದ್ನಾ? ಸೊ ಇಲ್ಲಿಯವರೆಗೂ ನಾವು ನೋಡಿದ್ದು ಕರೆಕ್ಟಾ? ಮೊದಲು ದಾಸಿಯರ ಮಕ್ಕಳು ಒದೆ ತಿಂದ್ರೆ ತಿನ್ನಲಿ, ಅವರು ಕೂಡ ಇವನ ಮಕ್ಕಳೇನೆ. ಆದರೂ ಕೂಡ ಡಿಸ್ಟೆನ್ಸ್ ಇಟ್ಕೊಂಡ. ನೆಕ್ಸ್ಟು ಲೇಯಳ್, ಲಾಸ್ಟ್ ಆಗಿನೇ ರಾಹೇಲಳು, ಯೋಸೇಫನು. ಇಲ್ಲಿಯ ತನಕ ಕೂಡ ಓಕೆ. ಇವನ ದೃಷ್ಟಿಯಲ್ಲಿ ನಾವು ಸ್ವಲ್ಪ, ಏನು ಇವನು ಪಕ್ಷಪಾತ ಮಾಡ್ತಾ ಇದ್ದಾನಲ್ಲ, ತಂದೆಯಾಗಿ ಈ ರೀತಿಯಾಗಿದ್ದಾನಲ್ಲ, ತನ್ನ ಮಕ್ಕಳಲ್ಲಿ 10 ಮಕ್ಕಳು ಹೋದ್ರೆ ಹೋಗ್ಲಿ, ಆದ್ರೆ ಈ ಮಗ ಮಾತ್ರ ಎಸ್ಕೇಪ್ ಆಗ್ಬೇಕಂತ ಅಂದ್ಕೊಳ್ತಿದ್ದಾನಲ್ಲ, ಅವನು ಈ ರೀತಿಯಾಗಿ ಪ್ರಯಾರಿಟಿ ಕೊಡ್ತಾ ಇದ್ದಾನಲ್ಲ, ಎಲ್ಲ ಕಾಣ್ತಾ ಇದೆ ಅಲ್ವಾ? ಮುಂದಿನ ವಾಕ್ಯ ಓದಿರಿ. ತಾನೇ ಅವರ ಮುಂದಾಗಿ ಹೋಗಿ ತನ್ನ ಅಣ್ಣನಿಗೆ ಸಮೀಪಿಸುತ್ತಿರುವಾಗ 7 ಸಾರಿ ನೆಲದ ತನಕ ಬೊಗ್ಗಿ ನಮಸ್ಕರಿಸಿದನು. ಇವನು ಯಾಕೆ ಮುಂದೆ ಹೋಗುತ್ತಿದ್ದಾನೆ? ಏಸಾವನ್ನು ಕೊಲ್ಲುತ್ತಾನೆ ಎಂಬುದಾಗಿ ತಾನು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ದ. ಹಾಗಾದ್ರೆ ಇವನು ಯಾಕೆ ಮುಂದೆ ಹೋದ? ಹಾಗಾದ್ರೆ ಸತ್ರೆ ಫಸ್ಟ್ ಯಾರು ಸಾಯಬೇಕು? ಒಬ್ಬ ತಂದೆಯಾಗಿ ಅವನು ಮಾಡುತ್ತಿರುವಂಥ ವಿಷಯವನ್ನು ಗಮನಿಸಿ ನೋಡಿ. ಆ ಸ್ಥಳದಲ್ಲಿ ನನಗೆ ಪಕ್ಷಪಾತ ಎಲ್ಲ ಇದೆ, ಆದರೆ ಇವರೆಲ್ಲರಿಗೋಸ್ಕರವಾಗಿ ಜೀವ ಕೊಡುವುದಕ್ಕೆ ನಾನು ಫಸ್ಟ್ ಮುಂದೆ ಹೋಗುತ್ತೇನೆ. ಏನೇ ಮಾಡಿದರೂ ಕೂಡ ನನ್ನನ್ನು ದಾಟಿ ನೀನು ಮುಂದೆ ಹೋಗು, ನನ್ನ ಕಣ್ಣು ಅದನ್ನು ನೋಡಬಾರದು. ಇದುವೇ ತಂದೆ ತನ್ನ ಮಕ್ಕಳನ್ನು ಹೊತ್ತುಕೊಂಡು ಹೋಗುವಂಥದ್ದು. ಯಾಕೋಬನು ನೀವು ನೋಡಿದ್ರೆ ನೋಡುವುದಕ್ಕೆ ಬೇರೆ ರೀತಿಯಾಗಿರುತ್ತದೆ. ಕೆಲವು ಸಮಯದಲ್ಲಿ ಮನೆಗಳಲ್ಲಿ ಅಪ್ಪನೇ ಆಗಿರಬಹುದು, ಅಮ್ಮನೇ ಆಗಿರಬಹುದು, 2 ಮಕ್ಕಳಿದ್ರೆ ಪಕ್ಷಪಾತ ಮಾಡಿದ ಹಾಗೆ ಇರುತ್ತದೆ. 2 ಮಕ್ಕಳಿಗೆ ಹೇಗಿರುತ್ತದೆ? ಪಕ್ಷಪಾತ ಮಾಡಿದ ಹಾಗೆ ಇರುತ್ತದೆ. ಮಗ ಅಂದ್ರೆ ತಾಯಿಗೆ ಬಹಳ ಇಷ್ಟ, ಮಗಳು ಅಂದ್ರೆ ತಂದೆಗೆ ಬಹಳ ಇಷ್ಟ. 2ರನ್ನು ನೋಡುವಾಗ ಮಗ ಹೇಳುತ್ತಾನೆ, ನಿಮಗೆ ಯಾವಾಗಲೂ ಕೂಡ ಅವಳೇ ಬಹಳ ಇಂಪಾರ್ಟೆಂಟ್ ಅನ್ನುತ್ತಾನೆ.
ಮಗಳು ಹೇಳುತ್ತಾಳೆ, ನಿನ್ನ ಮಗನಿಗೆ ತಾನೇ ಎಲ್ಲ ಎತ್ತಿಟ್ಟೆ, ನನಗೆ ಎತ್ತಿಟ್ಟಿದ್ಯಾ ಅಂತ ಕೇಳುತ್ತಾಳೆ. ಅಪ್ಪನಿಗೆ ಆಗಲಿ ಅಮ್ಮನಿಗೆ ಆಗಲಿ ಮನೆಯಲ್ಲಿ ನೋಡುವಾಗ ಅದೇನಿದೆ, ಆ ಪಕ್ಷಪಾತ ಇದೆ. ಆದರೆ ಮನೆಯಲ್ಲಿ ಒಂದು ಸಮಸ್ಯೆ ಎಂಬುದಾಗಿ ನೋಡುವಾಗ ಆ ಇಬ್ಬರು ಮಕ್ಕಳನ್ನು ಕೂಡ ಅವರು ಒಂದಾಗಿ ನೋಡುತ್ತಾರೆ. ಅವರೇ ಫಸ್ಟ್ ಹೋಗುತ್ತಾರೆ. ರೆಬೆಕ್ಕಳು ಯಾಕೆ ಬೆಸ್ಟ್ ತಾಯಿ ಗೊತ್ತಾ? ಒಂದು ವರ್ಡ್ ಹೇಳುತ್ತಾಳೆ ಯಾಕೋಬನಿಗೆ, ನಿನಗೆ ಬರುವಂಥ ಶಾಪ ಅದು ನನ್ನ ಮೇಲೆ ಇರಲಿ, ಆಶೀರ್ವಾದ ನಿನಗೆ ಇರಲಿ. ಇದುವೇ ನಿಜವಾಗಲೂ ಕೂಡ ತಂದೆಯೋ ತಾಯಿಯೋ ನಂಬಿಗಸ್ತರಾಗಿರುವಂಥವರ ಸ್ವಭಾವ. ತಂದೆ ತನ್ನ ಮಕ್ಕಳನ್ನು ಹೊತ್ತುಕೊಂಡು ನಡೆಸುವ ಹಾಗೆ ಅಂದ್ರೆ ಏನು? ಸ್ವಲ್ಪ ಪಕ್ಷಪಾತ ಕಾಣುತ್ತದೆ. ಕೆಲವು ಸಮಯದಲ್ಲಿ ನಮಗೆ ಪಕ್ಷಪಾತ ಕಾಣಿಸುತ್ತದೆ. ನಮ್ಮವರು ಹೇಳುತ್ತಾರೆ, ಆ ಯಹೂದ್ಯರಿಗೆ ದೇವರು ಮಾಡುವಂಥದ್ದು ಸ್ವಲ್ಪ ಅಧಿಕವಾಗಿ ಇರುತ್ತದೆ ಅಂತ ಹೇಳುತ್ತಾರೆ ನಮ್ಮವರು. ಕೆಲವರು ಹೇಳುತ್ತಾರೆ, ಯಹೂದ್ಯರಿಗಿಂತಲೂ ಕೂಡ ದೇವರು ಅನ್ಯರನ್ನೇ ಅಧಿಕವಾಗಿ ಪ್ರೀತಿಸಿದ್ದಾರೆ. ಕೆಲವು ಸಮಯದಲ್ಲಿ ಹೇಳುತ್ತಾರೆ, ನಮಗಿಂತಲೂ ಅನ್ಯರಿಗೆ ಅಷ್ಟೊಂದು ದೇವರ ದಯೆ ಇರುವುದಿಲ್ಲ, ನಮ್ಮ ಮೇಲೇನೆ ಕೃಪೆ ಜಾಸ್ತಿ ಎಂದು. ನಮ್ಮ ದೃಷ್ಟಿಯಲ್ಲಿ ಈ ಪಕ್ಷಪಾತ ಕಾಣುತ್ತದೆ, ಆದರೆ ದೇವರ ದೃಷ್ಟಿಯಲ್ಲಿ ಪಕ್ಷಪಾತವೇ ಇಲ್ಲ. ಅವರು ಮುಂದಾಗಿ ತನ್ನ ಪ್ರಾಣವನ್ನೇ ಕೊಡುವುದಕ್ಕಾಗಿ ಹೋದರು. ಅವರು ದಾಸಿಯ ಮಕ್ಕಳಿಗೂ ಪ್ರಾಣ ಕೊಡುವುದಕ್ಕೆ ಮುಂದೆ ಹೋದರು, ಲೇಯಳ ಮಕ್ಕಳಿಗೂ ಪ್ರಾಣ ಕೊಡುವುದಕ್ಕೆ ಮುಂದೆ ಹೋದರು, ರಾಹೇಲಳ ಮಕ್ಕಳಿಗೂ ಪ್ರಾಣ ಕೊಡುವುದಕ್ಕೆ ಮುಂದೆ ಹೋದರು. ಇಲ್ಲಿ ಪ್ರಮಾಣದಲ್ಲಿ ಒಂದು ವೇಳೆ ವ್ಯತ್ಯಾಸ ಇರಬಹುದು. ಮನಸ್ಸಾಕ್ಷಿ ಪ್ರಮಾಣ, ಧರ್ಮಶಾಸ್ತ್ರ ಕಾಲ, ಕೃಪೆಯ ಪ್ರಮಾಣಗಳಲ್ಲಿ ವ್ಯತ್ಯಾಸಗಳಿದೆ. ಆದರೆ ಪ್ರಾಣ ಕೊಟ್ಟಂತ ಯೇಸುವಿನಲ್ಲಿ ವ್ಯತ್ಯಾಸವೇ ಇಲ್ಲ, ಪಕ್ಷಪಾತ ಎನ್ನುವುದೇ ಇಲ್ಲ. ಮೇಲೂ ಕೀಲು ನೋಡದೇ ಇರುವಂತವರು ಅವರೆಲ್ಲರಿಗೋಸ್ಕರವಾಗಿ ಪ್ರಾಣ ಕೊಡುವುದಕ್ಕೆ ಮುಂದೆ ಹೋದರು. ಹಲ್ಲೆಲೂಯ! ಇದುವೇ ತಂದೆ ತನ್ನ ಮಕ್ಕಳನ್ನು ಹೊತ್ತುಕೊಂಡು ಹೋಗುವ ಹಾಗೆ ಹೋಗುವುದು. ಮುಂದೆ ಹೋದಂತಹ ದೇವರು ಅಂತಹ ದೇವರು. ಈ ಸ್ವಭಾವ ನಮ್ಮಲ್ಲಿ ಬರಬೇಕು. ಕೆಲವು ಸಮಯದಲ್ಲಿ ಪಕ್ಷಪಾತ ಇದ್ದೇ ಇರುತ್ತದೆ, ಆದರೆ ಒಂದು ಸ್ಥಳ ಬರುವಾಗ ನಾವೇ ಪ್ರಾಣ ಕೊಡುವುದಕ್ಕಾಗಿ ಮುಂದೆ ಹೋಗಬೇಕು. ಈಗ ತಂದೆ ಮುಂದೆ ಹೋದದಕ್ಕೆ ಉದ್ದೇಶ ಗೊತ್ತಾಯ್ತಾ? ತಂದೆ ತನ್ನ ಮಕ್ಕಳನ್ನು ಹೊತ್ತುಕೊಂಡು ಹೋಗುವಾಗೆ ನಾವು ಯಾವಾಗಲೂ ವಾಕ್ಯವನ್ನು ಏನಂದುಕೊಳ್ಳುತ್ತೇವೆ ಅಂದರೆ, ತಂದೆ ತನ್ನ ಮಕ್ಕಳನ್ನು ಹೊತ್ತುಕೊಂಡು ಹೋಗುವಾಗೆ ಅಂದರೆ ಅವರು ತನ್ನ ಮಕ್ಕಳನ್ನು ಆಶೀರ್ವಾದವಾಗಿ ಕರ್ಕೊಂಡು ಹೋಗ್ತಾರೆ. ಎಲ್ಲ ಸತ್ಯನೇ. ಮುಂದೆ ಹೋಗಿ ದಿನಗಳನ್ನು ಸಮ ಮಾಡುತ್ತಾರೆ, ಗುಪ್ತವಾಗಿರುವಂಥ ನಿಕ್ಷೇಪವನ್ನು ಕೊಡುತ್ತಾರೆ, ಆಸ್ತಿಪಾಸ್ತಿಗಳನ್ನು ಕೊಡುತ್ತಾರೆ, ಅದರಲ್ಲಿ ಸಂದೇಹವೇ ಇಲ್ಲ. ನೆಕ್ಸ್ಟು ದೂತನನ್ನು ಬೇಕಾದರೆ ಬಾಡಿಗಾರ್ಡ್ ಆಗಿ ಕಳುಹಿಸುತ್ತಾರೆ. ಆದರೆ ಅದೆಲ್ಲವನ್ನು ದಾಟಿ ತಂದೆಯ ಮುಂದಾಗಿ ಹೋಗುವುದು ಎಂಬುದಾಗಿ ಇದೆ. ತಂದೆ ಮುಂದೆ ಯಾತಕ್ಕಾಗಿ ಕರ್ಕೊಂಡು ಹೋಗ್ತಾರೆ ಗೊತ್ತಾ? ಅವರಿಗೆ ಒಂದು ಗೊತ್ತು, ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾ ಇರುವಂಥ ಮಾರ್ಗ ಕಠಿಣವಾದದ್ದು, ಕಣ್ಣೀರೇ, ಉಪದ್ರವೇ, ಕೆಲವು ಸಮಯದಲ್ಲಿ ಕತ್ತಿ ಮೇಲೆ ಬೀಸುವ ಹಾಗೇನೆ, ನಿನ್ನನ್ನು ಅರಣ್ಯದಲ್ಲಿ ಬಿಡುವಂಥದ್ದೇ. ಆದರೆ ನನಗೆ ಚೆನ್ನಾಗಿ ಗೊತ್ತು, ನೀನು ಅರಣ್ಯದಲ್ಲಿ ತತ್ತಿ ನೀರಿನೊಂದಿಗೆ ಹೋದರೂ ಕೂಡ ನೀನು ಸಾಯುವುದಿಲ್ಲ, ಕತ್ತಿ ಮೇಲೆತ್ತಿದರೂ ಕೂಡ ನೀವು ಸಾಯುವುದಿಲ್ಲ. ನಿಮ್ಮಿಬ್ಬರನ್ನು ಕೂಡ ದೇವರೇ ಆಶೀರ್ವದಿಸುತ್ತಾರೆ. ಹಲ್ಲೆಲೂಯ! ಯಾಕೋಬನನ್ನು ನೋಡುವಾಗ ಅವನು ದಾಸಿಯರಿಗೂ ಲೇಯಳಿಗೂ ಹಾಗೂ ರಾಹೇಲಳ ಮಕ್ಕಳಿಗೂ ವ್ಯತ್ಯಾಸ ಮಾಡುತ್ತಿದ್ದಾನೆ ಅಂತ ಗೊತ್ತಾಗುತ್ತದೆ. ಆದರೆ ಎಲ್ಲರಿಗೂ ಕೂಡ ಪ್ರಾಣವನ್ನು ಕೊಡುವುದಕ್ಕೆ ದೇವರು ಮುಂದಾಗಿ ಹೋಗುತ್ತಿದ್ದಾರೆ. ಹಲ್ಲೆಲೂಯ! ಆ ದೇವರೇ ನಿಮ್ಮನ್ನು ನನ್ನನ್ನು ತಂದೆಯು ತನ್ನ ಮಕ್ಕಳನ್ನು ಹೊತ್ತುಕೊಂಡು ಹೋಗುವಂತೆ ಹೊತ್ತುಕೊಂಡು ಹೋಗುತ್ತಾರೆ. ಆಮೇನ್. ಯಾವ ಸ್ಥಳದಲ್ಲೂ ಕೂಡ ದೇವರ ಮೇಲೆ ಸಂದೇಹ ಪಡಬೇಡಿ. ಯಾವ ಸ್ಥಳದಲ್ಲೂ ದೇವರ ಮೇಲೆ ಗುಣಗುಟ್ಟಬೇಡಿ, ದುಃಖ ಪಡಬೇಡಿ. ಯಾಕಂದ್ರೆ ಕರ್ತನ ಕರದಲ್ಲಿ ಏನಿಲ್ಲ, ಕೆಡುಕು ಎನ್ನುವಂಥದ್ದು ಇಲ್ಲವೇ ಇಲ್ಲ. ಅವರು ಮುಂದಾಗಿ ಹೋಗಿ ತಂದೆಯು ತನ್ನ ಪ್ರಾಣವನ್ನು ಕೊಡುವ ಹಾಗೆ ನಿನ್ನ ಮುಂದೆ ಹೋಗುತ್ತಾ ಇದ್ದಾರೆ. ಅವರು ಯಾಕೆ ಮುಂದೆ ಹೋಗುತ್ತಾ ಇದ್ದಾರೆ ಗೊತ್ತಾ? ತನ್ನ ಪ್ರಾಣವನ್ನು ಕೊಡುವುದಕ್ಕೆ, ನಿನ್ನನ್ನು ಸಂರಕ್ಷಿಸುವುದಕ್ಕೆ. ನನಗೆ ಒಂದು ಚೆನ್ನಾಗಿ ಗೊತ್ತು, ನಮಗೆ ಏನೇ ನಡೆದರೂ ಕೂಡ ದೇವರನ್ನು ದಾಟಿ ಯಾವುದು ಕೂಡ ನಡೆಯುವುದೇ ಇಲ್ಲ. ಕರ್ತನ ಅನುಮತಿ ಇಲ್ಲದೆ ಯಾವುದು ಕೂಡ ನಡೆಯುವುದೇ ಇಲ್ಲ. ಅದೇ ಯಾಕೋಬನು, ನಾನು ಮುಂದಾಗಿ ಹೋಗುತ್ತೇನೆ. ಏಸಾವನು, ನಾನು ನಿಮ್ಮೆಲ್ಲರನ್ನು ಕೂಡ ನಾಶ ಮಾಡುತ್ತೇನೆ, ಯಾರನ್ನು ಬೇಕಾದರೂ ನಾಶ ಮಾಡು, ಮೊದಲು ನನ್ನನ್ನು ಮುಟ್ಟು, ಆ ನಂತರವಾಗಿ ನೀನು ನನ್ನ ಮಕ್ಕಳನ್ನು ಮುಟ್ಟಬೇಕು. ಆ ನಂತರವಾಗಿ ಸಂರಕ್ಷಿಸಲ್ಪಟ್ಟರು ಯಾರಿಗೂ ಹಾನಿ ಆಗಲಿಲ್ಲ, ಅದೆಲ್ಲ ಬೇರೆ. ಅದೇ ಒಬ್ಬ ತಂದೆಯ ಹೃದಯ. ಹಲ್ಲೆಲೂಯ! ಒಬ್ಬ ಭೂಲೋಕದಲ್ಲಿರುವಂಥ ತಂದೆ ನಿನಗೆ ಮಾಡಲಿಕ್ಕಾಗದೇ ಇರುವಂಥದ್ದನ್ನು ನಾನು ನಿನ್ನ ಮುಂದೆ ಹೋಗುತ್ತೇನೆ. ನಾನು ನಿನ್ನನ್ನು ನನ್ನ ಕರದಲ್ಲಿ ಹಿಡಿದು ಕಾಪಾಡುತ್ತೇನೆ. ನಿನ್ನನ್ನು ಒಂದು ದಿನವೂ ಕೂಡ ಕೈ ಬಿಡದೇ ಇರುವಂತ ತಂದೆ ಹೇಳುತ್ತಿದ್ದಾನೆ. ತಂದೆ ತನ್ನ ಮಕ್ಕಳನ್ನು ಹೊತ್ತುಕೊಂಡು ನಡೆಸಿದ ಹಾಗೆ. ಒಂದು ವೇಳೆ ನೀನು ಬಂದಂತ ಮಾರ್ಗ ಕಠಿಣವಾಗಿರಬಹುದು, ಆದರೆ ಇಲ್ಲಿವರೆಗೂ ನಿಮ್ಮನ್ನು ನಡೆಸಿಕೊಂಡು ಬಂದದ್ದು ಯಾರಂದುಕೊಳ್ಳುತ್ತೀರಾ? ಇದುವರೆಗೂ ನಿಮಗೆ ಜೀವವನ್ನು ಕೊಟ್ಟು ಭದ್ರವಾಗಿ ನೋಡಿಕೊಂಡಿದ್ದು ಯಾರಂದುಕೊಳ್ಳುತ್ತೀರಾ? ನೀವು ಎಷ್ಟೋ ಸಮಯದಲ್ಲಿ ಜೊತೆಗಿರುವವರ ಕುರಿತು ಕೊರತೆ ಹೇಳುತ್ತೀರಾ. ಅಷ್ಟೇ ಯಾಕೆ ದೇವರ ಕುರಿತು ತಪ್ಪು ಹೇಳುತ್ತೀರಾ? ದೇವರಿದ್ದ ಈ ರೀತಿ ನಡೀತಿತ್ತಾ? ಯಾಕೆ ದೇವರಿದ್ದಾರೆ ಅಂದ್ರೆ ನಮ್ಮಪ್ಪ ಈ ರೀತಿ ಇದ್ದಾರೆ, ದೇವರಿದ್ದಿದ್ರೆ ನನ್ನ ಜೀವಿತದಲ್ಲಿ ಈ ರೀತಿ ನಡೀತಿತ್ತಾ? ದೇವರು ಹೇಳುತ್ತಾರೆ, ಹಾಗೆಲ್ಲ ನಡೆಯುತ್ತಲ್ಲ, ನೀನೇನಾದೆ? ಸತ್ತೋದ? ಅಥವಾ ನೀನು ಕಾಣದೆ ಹೋದ? ಒಂದು ಬಂಗಾರವನ್ನು ನೋಡುವುದಾದರೆ ಅದು ಬೆಂಕಿಯೊಳಗೆ ಹೋಗದೇ ಇದ್ದರೆ ಅದು ಶುದ್ಧವಾಗಿರುವುದಕ್ಕೆ ಸಾಧ್ಯವಿಲ್ಲ. ಅದು ಒಂದು ಪ್ರಾಸೆಸ್. ನಿನ್ನನ್ನು ಆ ಪ್ರಾಸೆಸ್ ಅಲ್ಲಿ ನಡೆಸಿದ್ದಕ್ಕೆ ಕಾರಣ ನಿನ್ನನ್ನು ಶುದ್ಧ ಚಿನ್ನವಾಗಿ ಪ್ರಕಟಿಸುವುದಕ್ಕೆ. ನಿನ್ನ ಹಾಗೆ ಇದೇ ಮಾರ್ಗದಲ್ಲಿ ದಾಟಿ ಹೋಗಬೇಕಾಗಿರೋರು ನಾಳೆ 1000 ಜನ ಇರುತ್ತಾರೆ. ಅವರ ಮುಂದೆ ದೇವರು ನಿನ್ನನ್ನೇ ತೆಗೆದು ಉಪಯೋಗಿಸುತ್ತಾರೆ. ಯಾಕಂದ್ರೆ ನಿನಗೆ ಮಾತ್ರವೇ ಆ ಮಾರ್ಗ ಏನಂತ ಗೊತ್ತು. ಯಾಕಂದ್ರೆ ನಿನಗೆ ಮಾತ್ರವೇ ಆ ಪೇನ್ ಏನಂತ ಗೊತ್ತು. ಪ್ರಸಂಗದಲ್ಲಿ ನಾನು ಹೇಳುತ್ತೇನೆ, ಒಬ್ಬ ಸಿಂಗಲ್ ಪೇರೆಂಟ್ ಆಗಿರುವವರು ಪ್ರಸಂಗದಲ್ಲಿ ಆ ಸಿಂಗಲ್ ಪೇರೆಂಟ್ ಕುರಿತಾಗಿ ಮಾತನಾಡುವುದಕ್ಕೂ ಆ ಸಿಂಗಲ್ ಪೇರೆಂಟ್ ಇಲ್ಲದೆ ತಂದೆ ತಾಯಿಯೊಂದಿಗೆ ಬೆಳೆಸಿದವನು ಮಾತನಾಡುವುದಕ್ಕೂ ಡಿಫರೆನ್ಸ್ ಇರುತ್ತದೆ.
ಒಬ್ಬ ಹಸಿವು ಏನೆಂಬುದಾಗಿ ಗೊತ್ತಿಲ್ಲದೇ ಇರುವ ಹಸಿವೆಯ ಕುರಿತು ಮಾತನಾಡುವುದಕ್ಕೂ ಆ ಹಸಿವೆಯಲ್ಲಿ ಹಾದು ಬಂದವನು ಮಾತನಾಡುವುದಕ್ಕೂ ಡಿಫರೆನ್ಸ್ ಇರುತ್ತದೆ. ಹಾದು ಬಂದಂತಹ ಮಾರ್ಗದಲ್ಲಿ ದೇವರು ಯಾಕೆ ಕರ್ಕೊಂಡು ಬಂದ್ರು ಗೊತ್ತಾ? ನೀನು ಪಟ್ಟಂತ ಅನುಭವದಿಂದ ನಿನ್ನ ಹಾಗೆ ನಾಳೆ ಸಾವಿರಾರು ಜನರನ್ನು ನೀನು ಬಿಡಿಸಬೇಕಾಗಿದೆ. ಅದು ನಿನ್ನಿಂದ ಮಾತ್ರವೇ ಸಾಧ್ಯ. ಯಾಕೆಂದ್ರೆ ಆ ಪ್ರಾಸೆಸ್ಗೆ ನಿನ್ನನ್ನು ನೀನು ಬಿಟ್ಟು ಕೊಟ್ಟಿದ್ದೀಯ. ಕರ್ತನು ನಿನ್ನನ್ನು ರೂಪಿಸಿದ್ದಾರೆ. ತಂದೆಯು ನಿನ್ನ ಮುಂದೆ ಹೋಗಿ. ಆದರೆ ಒಂದನ್ನು ಮಾತ್ರ ದೇವರು ಹೇಳಿದ್ದಾರೆ, ಇವತ್ತು ಮಾತ್ರವಲ್ಲ, ಕಡೆಯ ತನಕ ದೇವರು ಹೇಳಿದ್ದಾರೆ, ತಂದೆಯು ತನ್ನ ಮಕ್ಕಳನ್ನು ಹೊತ್ತುಕೊಂಡು ಬರುವ ಹಾಗೆ ನಾನು ಬರುತ್ತೇನೆ. ನಿನ್ನನ್ನು ಕೆಳಗೆ ಇಳಿಸುವುದಿಲ್ಲ, ನಿನ್ನನ್ನು ಭಾರ ಎಂದು ಬಿಡುವುದಿಲ್ಲ. ನಿನ್ನನ್ನು ಕರ್ಕೊಂಡು ಹೋಗಿ ಆ ಸ್ಥಳದ ತನಕ, ನಿನಗೆ ನೇಮಿಸಿರುವಂತ ಡೆಸ್ಟಿನೇಷನ್ ತನಕ ಕರ್ತನು ಕರ್ಕೊಂಡು ಹೋಗಿ ಸೇರಿಸುವುದಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯ. ನಾವೆಲ್ಲರೂ ಕೂಡ ಎದ್ದು ನಿಂತು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ. ಸ್ತೋತ್ರ ದೇವರ ಆತ್ಮನೇ. ಒಂದು ವೇಳೆ ಇದುವರೆಗೂ ನಿನ್ನ ಪ್ರೋಸೆಸ್ ಎಲ್ಲ ಪೇನ್ಫುಲ್ ಪ್ರೋಸೆಸ್ ಆಗಿ ಇರಬಹುದು. ಸ್ವಲ್ಪ ದುಃಖಕರವಾದಂತಹ ಕಾಲದಲ್ಲಿಯೇ ಹೋಗಿರುತ್ತೀಯ. ಒಂದು ವೇಳೆ ಅರಣ್ಯಕ್ಕೆ ಮಗನೊಂದಿಗೆ ಹೋಗಿರುತ್ತೀಯ, ಅಥವಾ ಸ್ವಂತ ತಂದೆಯೇ ನಿಮ್ಮ ಮೇಲೆ ಕತ್ತಿ ಬೀಸಿರಬಹುದು. ನಿನ್ನ ಸ್ವಂತ ಕುಟುಂಬವೇ ನಿನ್ನ ವಿರುದ್ಧವಾಗಿ ಎದ್ದಿರಬಹುದು. ನಿನ್ನ ತಾಯಿಯೇ ನಿನ್ನ ವಿರುದ್ಧವಾಗಿ ಎದ್ದಿರುತ್ತಾರೆ. ಕೆಲವು ಸಮಯದಲ್ಲಿ ನೀನು ಕೈ ಬಿಡಲ್ಪಟ್ಟು ಅನಾಥಳಾಗಿರುತ್ತೀಯ. ಯಾವ ಕಡೆ ಹೋಗುವುದು ದಿಕ್ಕಿಲ್ಲದೆ ಇರುವ ಪರಿಸ್ಥಿತಿ. ದೇವರು ಹೇಳುತ್ತಾರೆ, ದಿಕ್ಕಿಲ್ಲದೆ ಇರುವವರಿಗೆ, ಕೈ ಬಿಡಲ್ಪಟ್ಟವರಿಗೆ ಆತನೇ ಆಧರಣೆಯಾಗಿದ್ದಾನೆ. ಅವ್ರು ಹೇಳುತ್ತಾರೆ, ಯಾರು ನಿನ್ನೊಂದಿಗೆ ಬರದೇ ಇದ್ದರೆ ಏನು, ಯಾರು ನಿನ್ನ ಮುಂದಾಗಿ ಹೋಗದೇ ಇದ್ದರೆ ಏನು, ನಾನು ಹೋಗುತ್ತಾ ಇದ್ದೇನೆ ನಿನ್ನ ಮುಂದೆ, ನಾನು ಹೋಗುತ್ತಿದ್ದೇನೆ. ನನ್ನನ್ನು ಮಾತ್ರ ನೋಡಿಕೊಂಡು ಬಾ, ನನ್ನ ಹೆಜ್ಜೆಯ ಜಾಡಿನಲ್ಲಿ ಹಾಗೆ ಹಿಂದೆ ಬಾ, ನಾನು ಕೊಟ್ಟಂತ ಮಾತನ್ನು ಹಾಗೆ ಫಾಲೋ ಮಾಡಿಕೊಂಡು ಬಾ. ಹಾಗಾದ್ರೆ ನೀವು ಮುಂದೆ ಹೋಗುತ್ತೀರಾ ಅಂದ್ರೆ ನನಗೆ ಯಾಕೆ ದೇವರು ಈ ರೀತಿಯಾಗೆಲ್ಲ ನಡೆಯುತ್ತಾ ಇದೆ? ಅದು ನೆಕ್ಸ್ಟ್ ನಿನ್ನ ಪ್ರಶ್ನೆ. ದೇವರು ನನ್ನೊಂದಿಗೆ ಬರುತ್ತಾ ಇದ್ದಾರೆ ಅಂದರೆ, ಕರ್ತನೇ ನನಗೆ ದೇವರಂದ್ರೆ ನನ್ನ ಜೀವಿತದಲ್ಲಿ ಯಾಕೆ ಈ ರೀತಿಯಾಗೆಲ್ಲ ನಡೀತಾ ಇದೆ? ದೇವರು ಹೇಳುತ್ತಾರೆ, ಇದಕ್ಕಿಂತ ಮೋಸಕರವಾಗಿ ಎಲ್ಲ ನಡೆದಿದೆ. ನಾನು ನಿನ್ನ ಮುಂದೆ ಹೋಗಿ ಫಿಲ್ಟರ್ ಮಾಡಿ ನಿನ್ನಿಂದ ಯಾವುದು ತಾಳಿಕೊಳ್ಳುವುದಕ್ಕೆ ಸಾಧ್ಯವೋ ಅದನ್ನು ಮಾತ್ರ ನಾನು ಅನುಮತಿಸಿದೆ. ಬೇರೆ ಯಾವುದನ್ನು ಕೂಡ ನಾನು ನಿನಗೆ ಅನುಮತಿಸಲಿಲ್ಲ. ನೀನು ಸಂಧಿಸಿದ್ದೆಲ್ಲ ನಿನ್ನಿಂದ ತಾಳುವುದಕ್ಕೆ ಸಾಧ್ಯ ಎಂಬ ನಂಬಿಕೆಯಿಂದಲೇ ನಾನು ಅನುಮತಿಸಿದ್ದೇನೆ. ನಾನು ಹಾಗೆ ಅನುಮತಿಸಿದ್ದರಿಂದಲೇ ಇನ್ನೂ ನೀನು ಜೀವಂತವಾಗಿದ್ದೀಯ. ನಾನು ಎಲ್ಲವನ್ನು ಅನುಮತಿಸಿದ್ದರೆ ಇಷ್ಟೊತ್ತಿಗೆ ನೀನು ಸತ್ತು ಹೋಗುತ್ತಾ ಇದ್ದೆ. ಇಷ್ಟೊತ್ತಿಗೆ ನಿನ್ನ ಕತೆ ಮುಗಿಸುತ್ತಾ ಇದ್ರು. ಕರ್ತನು ಫಿಲ್ಟರ್ ಮಾಡಿ ಕಳಿಸಿದ್ದಾರೆ ನಿನಗೆ. ನೀನು ಹಾದು ಬಂದಂತಹ ಮಾರ್ಗವೇ ಇಷ್ಟೊಂದು ಕಷ್ಟ ಇದೆ ಅಂತ ಹೇಳ್ತಿದೆಯಲ್ಲ. ನಿನಗೆ ಗೊತ್ತಿಲ್ಲದೆ ನಿನಗೆ ವಿರುದ್ಧವಾಗಿ ಬಂದಂಥ ಎಷ್ಟು ಆಯುಧಗಳನ್ನು ದೇವರು ನಿರ್ಮೂಲ ಮಾಡಿದ್ದಾರೆ. ಅದೆಲ್ಲವನ್ನು ಅವರು ತೆಗೆದುಕೊಂಡ್ರು. ಯಾಕಂದ್ರೆ ನಿನ್ನ ಮುಂದೆ ಹೋದದ್ದು ಅವರು. ನಿನ್ನ ಹತ್ತಿರ ಬಂದಂಥ ಚಿಕ್ಕ ಕಲ್ಲಿಗೆ ನೀನು ಈ ರೀತಿ ಹೇಳ್ತಿದೆಯಲ್ಲ, ಅವರ ಮೇಲೆ ಎಷ್ಟು ಕಲ್ಲು ಹೆಸರು ಗೊತ್ತಾ? ಯಾಕಂದ್ರೆ ಅವರು ಮುಂದೆ ಹೋಗುತ್ತಾ ಇದ್ದಾರೆ. ಅವರು ಕೆಲವನ್ನು ಮಾತ್ರ ನಿನಗೆ ಅನುಮತಿ ಕೊಟ್ಟರು. ಅದು ಕೂಡ ಯಾತಕ್ಕಾಗಿ ಗೊತ್ತಾ? ನೀನು ಸಾಯಬೇಕೆಂಬುದಕ್ಕಾಗಿ ಅಲ್ಲ. ನಿನ್ನ ಹಾಗೆಯೇ ನಿನ್ನ ಹಿಂದೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರುತ್ತಾ ಇದ್ದಾರೆ. ಇನ್ನೊಂದು ತಲೆಮಾರು ಬರುತ್ತಾ ಇದೆ. ಆ ತಲೆಮಾರಿಗೆ ಈ ಅನುಭವವನ್ನು ಹೇಳುವುದಕ್ಕಾಗಿ ನಾನು ನಿನ್ನನ್ನೇ ಸೆಲೆಕ್ಟ್ ಮಾಡಿದ್ದೇನೆ. ನಿನ್ನನ್ನೇ ಸೆಲೆಕ್ಟ್ ಮಾಡಿದೆ. ನೀನು ಪಟ್ಟಂತ ಪಾಡುಗಳು, ನೀನು ಸುರಿಸಿದಂಥ ಕಣ್ಣೀರು, ನೀನು ಹಾದು ಬಂದಂಥ ಕತ್ತಲು, ಕತ್ತಲೆಯಲ್ಲಿ ನೀನು ಹತ್ತದ್ದು, ನೀನು ಬಾತ್ರೂಮಲ್ಲಿ ಸ್ನಾನ ಮಾಡುವಾಗ ಹತ್ತದ್ದು ಎಲ್ಲವನ್ನೂ ಕೂಡ ದೇವರು ಗಮನಿಸಿದ್ದಾರೆ. ಕರ್ತನು ಹೇಳುತ್ತಿದ್ದಾರೆ, ಇದೆಲ್ಲ ಗೊತ್ತಿದ್ದೇ ನಾನು ನಿನಗೆ ಅನುಮತಿಸಿದೆ. ಯಾಕಂದ್ರೆ ನಾನ್ ತಾನೇ ನಿನ್ನ ಮುಂದೆ ಹೋದೆ. ನನಗೆ ತಿಳಿಯದೆ ಯಾವುದು ಕೂಡ ಇದು ನಡೆಯಲಿಲ್ಲ ಗೊತ್ತಾ? ಯಾಕೆ ಗೊತ್ತಾ? ನಿನ್ನ ಹಿಂದೆ ಇನ್ನೂ ಸ್ವಲ್ಪ ಜನ ಬರುತ್ತಾ ಇದ್ದಾರೆ. ಅವರಿಗೆಲ್ಲ ನಿನ್ನನ್ನು ಒಬ್ಬ ತಂದೆಯಾಗಿಯೋ ಒಬ್ಬ ತಾಯಿಯಾಗಿ ಇಡುವುದಕ್ಕಾಗಿಯೇ ನಾನು ನೀನು ಹಾದು ಹೋಗುವಂತೆ ಮಾಡಿದೆ. ನೀನು ಏಮಾರಿಸಲ್ಪಟ್ಟೆ, ಸತ್ಯನೇ. ನಂಬಿದವರು ನಿನ್ನನ್ನು ವಂಚಿಸಿದರು, ಸತ್ಯನೇ. ನಿನ್ನತ್ರ ಇದ್ದದೆಲ್ಲವನ್ನು ಕೂಡ ಕಸಿದುಕೊಂಡು ನಿನ್ನನ್ನು ನಡುಬೀದಿಯಲ್ಲಿ ಬಿಟ್ಟಿದ್ದಾರೆ, ಸತ್ಯನೇ. ಒಂದು ಹೊತ್ತು ಊಟಕ್ಕಾಗಿ ಏನು ಮಾಡಬೇಕೆಂಬುದಾಗಿ ನೀನು ಯೋಚನೆ ಮಾಡಿದೆ, ಸತ್ಯನೇ. ನಾನು ಅದನ್ನು ಮುಂಚೆಯೇ ಯೋಚನೆ ಮಾಡಿದ್ದೆ. ಆ ಹೊತ್ತು ನಿನಗೆ ಆಹಾರವನ್ನು ಕೊಟ್ಟಿದ್ದು ನಾನೇ, ನಿನಗೆ ಗೊತ್ತಾ? ದೇವರು ಹೇಳುತ್ತಾರೆ, ಆವತ್ತು ನಾನು ನಿನಗೆ ಊಟ ಕೊಟ್ಟಿದ್ದಕ್ಕಾಗಿ ನೀನು ಇನ್ನೂ ಜೀವಂತವಾಗಿದ್ದೀಯ. ಒಪ್ಪಿಸಿಕೊಡೋಣವಾ? ಒಂದನ್ನು ಮಾತ್ರ ನಾನು ಮತ್ತೆ ಹೇಳುತ್ತೇನೆ ರೀ, ನಮ್ಮ ತಂದೆಯ ಬಳಿಯಲ್ಲಿ ಕೆಡುಕು ಎನ್ನುವಂಥದ್ದು ಇಲ್ಲವೇ ಇಲ್ಲ. ಅವರು ಒಳ್ಳೆಯದನ್ನೇ ಮಾಡುವ ಆತನು. ಅವರು ತಿಪ್ಪೆಯಿಂದ ನಿಮ್ಮನ್ನು ಎತ್ತಿ ಅರಸನನ್ನಾಗಿ ಮಾಡುತ್ತಾರೆ. ಒಪ್ಪಿಸಿಕೊಡೋಣವ? ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ನಮ್ಮನ್ನು ಮರೆಯದೆ ನೆನೆಸಿದವರೇ,
ಈಸಾಕನಿಗೆ ಎಬಿನೇಜರಾಗಿ, ಇಷ್ಮಾಯೇಲನಿಗೆ ಎಲ್ರೋಹಿಯಾಗಿ ಇದ್ದವರೇ, ನಮಗೂ ಕೂಡ ಎಬಿನೇಜರಾಗಿ ಎಲ್ರೋಹಿಯಾಗಿದ್ದು ನಡೆಸುತ್ತಾ ಇದ್ದೀರಲ್ಲಪ್ಪ. ಕರ ಹಿಡಿದು ನಡೆಸುತ್ತಿರುವವರೇ, ಕಡೆಯ ತನಕ ಕೈ ಬಿಡದೆ ನಡೆಸುವವರೇ, ತಂದೆಯು ತನ್ನ ಮಕ್ಕಳನ್ನು ಹೊರುವ ಹಾಗೆ ಹೊರುವಂತವರೇ, ನಾವು ಭಯವಿಲ್ಲದೆ ನಿಮ್ಮ ತೋಳಿನ ಮೇಲೆ ಕೂರಬೇಕು. ನಾವು ಭಯವಿಲ್ಲದೆ ನಿಮ್ಮ ಎದೆಗೆ ಒರಗಿಕೊಳ್ಳಬೇಕು. ನಡೆದದೆಲ್ಲ ಒಳ್ಳೆಯದಕ್ಕೆ ಎಂಬುದಾಗಿ ನಾವು ಅರಿತಿದ್ದೇವೆ. ಇನ್ನು ಮುಂದೆಯೂ ನಡೆಸಲಿದ್ದೀರಾ. ಕಡೆಯ ತನಕ ನಮಗೆ ನಡೆಸುವವರಾಗಿದ್ದೀರಾ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.